ನೀನೇನ್ ದುಡ್ಡು ಕೊಡ್ದಿರ್ ಪರವಾಗಿಲ್ಲ, ನನ್ಗೇನ್ ದುಡ್ಡೇನ್ ಬೇಡ. ನಾನ್ ಅವತ್ತಿಂದ ನಿನ್ ಮೇಲೆ ಆಸೆ ಮಾಡಿಕೊಂಡಿದ್ನಲ್ಲ, ಅದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ, ಅದಕ್ಕೆ ಕೇಳಿದ್ದು ಮನೆಗೆ ಯಾರ್ಯಾರವ್ರೆ ಅಂತ. ಮನೆಗೆ ನಾನು ನಮ್ ಮನೆಯವರು ನಾವು ಮದ್ವೆ ಮಾಡಿದೀವಿ, ಮಗಳು ಎಲ್ಲ ಅವ್ರೆ. ಓ ಬಿಡಣೆ, ಅವೆಲ್ಲ ನಂಗೂ ಗೊತ್ತು, ಅವೆಲ್ಲ ಗೊತ್ತು. ನಾನು ನಿನ್ಗೆ ಅವತ್ತಿಂದ ಆಸೆ ಮಾಡಿಕೊಂಡಿ ನಿನ್ ಮೇಲೆ. ಯಾಕೆ ಇಬ್ರು ಪ್ರೀತಿ ಮಾಡೋಣ ಅಂತ. ಇದು ಮದ್ವೆಗೆ ತಕ ಹೋಗಕ್ ಕಾಣಲ್ಲ, ಎಲ್ಲೋ ಅವಳು ಯಾರ ಮಾಡಿದ್ರಲ್ಲ ಮಗನ್ ಮದ್ವೆಗೆ ಆ ಟೈಪ್ ಆಗಂಗ್ ಕಾಣತ್ತೆ ಇದು. ಸುನಂದಮ್ಮರೇ, ಖಂಡಿತ ನಾವು ಈ ಮದ್ವೆ ಇದ್ರಾಗ ಹೊಡೆದ್ ಬಿಡ್ತಾರೆ, ಯಾರನ್ನ ಕೇಳಿಸ್ಕೊಂಡ್ರೆ ಆಯ್ತು. ನಾ ದುಡ್ಡು ಪಡ್ಡು ನಿಮ್ ಚಿಕ್ಕಪ್ಪನ ಕೇಳಿ ನನ್ಗೆ ಫೋನ್ ಮಾಡ್ಬೇಡ್ರಿ. ಅಲ್ಲ ಆಯ್ತು, ಈ ಮದ್ವೆ ಎಲ್ಲ ಮುಗಿಸ್ಕೋ. ಮದ್ವೆ ಎಲ್ಲ ಮುಗಿಸ್ಕೊಂಡು ನಾನು ನೀನೊಂದೇನೋ ಮಾತುಕತೆಗೆ ಬಂದು ಸುಮ್ನೆ ನೀನ್ ನನ್ ಗಂಡನಂಗಿ ತಾಳಿ ಕಟ್ಕೊಂಡು ನನ್ ಜೊತೆಗಿರು, ಮುಂದಕ್ಕೆ ಮಿಕ್ಕಿದ್ ನಾನೆಲ್ಲ ನೋಡ್ಕೊಂತೀನಿ. ಇಲ್ಲಿ ಸಿಟಿಗೆ ಏನ್ ಗೊತ್ತಾ, ನಿಮ್ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ, ಎಲ್ಲಿ ಅಂತ ನಾನ್ ಹೇಳ್ತೀನಿ. ಅವ್ರು ಬಾಂಬೆಲಿ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗೋದು, ಅವ್ರು ತಿಂಗ್ಳಿಗೆ 1.5 ತಿಂಗಳಿಗೆ ಬರ್ತಾರೆ ಅಂತ ಹೇಳ್ತೀನಿ. ನೀನ್ ಯಾವಾಗ ನಂಗೆ ಬೇಜಾರಾದಾಗ ಬಾ, ಮನೆಗ್ ಬಾ, ಇರು. ಬೆಳಗಿನ ಸಾಯಂಕಾಲ ತಕ ಇರೋ, ಒಂದ್ ರಾತ್ರಿನೇ ಇರು, ಬೆಳಿಗ್ಗೆ ಎದ್ದೋಗಿವಂತೆ. ಅಕ್ಕ ಅಂತ. ನರಸಿಂಹ, ಅಲ್ಲ ಮಾಮ, ನರಸಿಂಹಮ್ಮ ಅಕ್ಕ ಅನ್ಬೇಡ ನೀನ್, ನರಸಿಂಹಮ್ಮ. 3 ದಿನಕ್ಕೊಂದು ಊಟ ಮಾಡ್ಬಿಡೋಣ. ಹಂಗಾಗಿ ನಾನು ನಿನ್ಗೆ ಅಲ್ಲಿ ಬಂದ್ ಮಾಡ್ಕೊಂಡು ನಾನು ಬಾಂಬೆಗೆ ಇದ್ದೀನಿ, ಅದೆಂತದಾಗ ಇದ್ದೀನಿ, ಹೋಟ್ಲ್ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಇದನ್ನ ಏನೋ ಊರಾಗ ಜನಕ್ಕೆನ್ನ ಗೊತ್ತಾದ್ರೆ ನನ್ನ ಬಿಡ್ತಾರ. ಎಷ್ಟ್ ಜನ ಕೊಟ್ಟಿದ್ ನನ್ ಮಗಲ್ಲ ನೀನು, ತಲೆಡ್ತ ಮಗನೇ ಅಂತ ನಮ್ಮನ್ನ ನಿಮ್ ಚಿಕ್ಕಪ್ಪವ್ರ ಪಕ್ಕಪ್ಪವ್ರ ಏನ ಕಿವಿಗ್ ಬಿದ್ದು ಬಿಡ್ತಾರ. ನನಗೆ ನೋಡಿ ಈ ತರ ಫೋನ್ಗಳೇ ಮಾಡ್ಬೇಡಿ, ಇದೆಂತದ ಎಲ್ಲ ನಮ್ಮ ಮೊಬೈಲ್ಗಳಾಗ ಬರ್ತೈತ್ ನೋಡಿ, ನಾನು ಉಗಿಯೋದು ಬೈಯೋದು. ಹಂಗಾಗಿ ನನ್ಗೆ ಫೋನ್ ಮಾಡ್ಬೇಡ ಸುನಂದಮ್ಮರೆ. ದುಡ್ಡು ಕಾಸಿಂದಿದ್ರೆ ಬೇಕಾದ್ರೆ 25ನೇ ತಾರೀಕು ಕಳ್ಕೊಂಡು ನಿಮ್ಮ ಚಿಕ್ಕಪ್ಪವ್ರ ಕಡೆಯಿಂದ ಕೊಡಿಸ್ತೀವಿ. ಈಗ ಹೋಗ್ಲಿ ಬಿಡು ನರಸಿಂಹಣ್ಣ. ಯಾರ ಒಡವೆ ಅಂಗಡಿ ಪರಿಚಯ ಅವರ? ಇಲ್ಲ, ನನ್ನ ಮಾಂಗಲ್ಯ ಸರ ತಡೆ ಇಕ್ಸ್ಕೊಡ್ಬೇಕಾಯ್ತಲ್ಲ. ಯಾರ ಇಕ್ಕೊಡೋದು ಅಂತಂದ್ರೆ ಆ ಗುಂಸಿ ಸರ್ಕಲ್ ಹೋಗ್ರಿ, RP ಜೂಲಿಯರ್ಸ್ ಅಂತ ಐತೆ, ಅವ್ರ ಕಡೆಯಿಂದ ಫೋನ್ ಮಾಡ್ತೀರಿ ನನಗೆ. ಏನಂತ ಮಾಡಿಸ್ಬೇಕು? ಹಿಂಗೆ ಏನೋ ಕಷ್ಟ ಅವ್ರಿಗೆ ಒಂಚೂರು ಇವತ್ತಿನ ರೈಟ್ ಏನೈತ ರೈಟ್ಗೆ ಅವ್ರ ಒಡವೆ ತಗೊಂಡ್ ದುಡ್ಡು ಕೊಡ್ರಿ ಅಂತ ಹೇಳ್ತೀಯಾ? ಹೋಗೋಣವ, ನೀನೇ ಮಡಿಕೊಂಡ್ ಬದಾಯ್ತು. ನನ್ನ ಹತ್ರ ಸತ್ಯವಾಗ್ಲೂ ದುಡ್ಡಿಲ್ಲ ಸುನಂದಮ್ಮರೆ. ಅಲ್ಲ ಒಡವೆ ಅಲ್ಲ, ನನ್ನೇ ಮಡಿಕೊಂಬದಾಗಿತ್ತು. ಪರ್ಮನೆಂಟ್ ಆಗಿರ್ತೀನಿ. ಬೇಡ 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 ದೂರ ಒಂದ್ ಆಡೈತ್ರಲ್ಲ ಸುನಂದಮ್ಮ, ದೂರವಾಗಲೇ ಬೇಡ, ದೂರ ಹೋಗು ಅಂತ ಒಂದ್ ಆಡೈತದೆ, ಎಂತದ ಗೊತ್ತಾಯಿಲ್ಲ. ಹಿಂಗಾಗುತ್ತೆ ನಮ್ದು ಇಲ್ಲಿ ಊರಾಗೆಲ್ಲ. ನಂದು ಏನೋ ಒಂಚೂರು ಗೊತ್ತಾಯ್ತು ಅಂದ್ರೆ ನಂಬಲೆ ಬೇಡ ಬೇಡ ದೂರ ಬೇಡ ಅಂತ ಒಂದು ಆಡೈತ್ರಿ, ಹಂಗಾಗೋಗ್ಬಿಡ್ತೈತಿ ನಂದು. ಇಲ್ಲಿ ಮನೆಗೂ ಕೆರಗಿರತ್ತ. ಅಣ್ಣ ನಿಮ್ ಮಗಂದಕ್ಕೆ ಮದ್ವೆ ಅಂತೆ? ನಮ್ ಮದ್ವೆನೂ ಇಲ್ಲ, ಯಾವ್ದು ಇಲ್ಲ. ನಾವು ಯಾರು ನಂಬರ್ ಕೊಟ್ಟರು? ಅಣ್ಣ ನಿಮ್ ಮಗಂದಕ್ಕೆ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತೆ, ನಾವು ಬರ್ತಾ ಇದೀವಿ 5 ಜನ. ಮದುವೆ ಅಲ್ಲ ಇದು, ಯಾವ್ದು ನಮ್ಗೆ ಏನೂ ಇಲ್ಲ. ನಂಬರ್ ಕೊಟ್ಟಾರ ಹೇಳು? ಇಲ್ಲ, ಅವ್ರು ಕೊಟ್ರು ರಂಗಸ್ವಾಮಿ. ಆಯ್ತು, ನಮಸ್ಕಾರ. ಬರ್ತಾ ಇದೀವಿ ಅಣ್ಣ. ಚೋಳು ಹತ್ರ ಎಲ್ಲ ಮದ್ವೆ ಕಾಯಿಲೆ ತಂದು ಬಿಟ್ರಲ್ಲ ಇಡೀ ಪ್ರಪಂಚಕ್ಕೆ ಕಾಯಿನಾಕಿ ಅದಾರ. ಆಯ್ತು ಅಣ್ಣ, ಚೋಳೂರ್ ಹತ್ರ ಎಲ್ಲಣ್ಣ? ಇದ್ರಾಗೆ ಅದು ಬೆಂಗಳೂರಾಗ ಎಲ್ಲ, ಬೆಂಗಳೂರಾಗ ಕೂಡ ಆಗ್ತಾರೆ. ಇಲ್ಲಿ ದೊಡ್ಡ ಆಸ್ಪತ್ರೆ ಪೂರ್ತಿ ತಗೊಂಡವ್ರು. ತುಮಕೂರು ದೊಡ್ಡ ಆಸ್ಪತ್ರೆ ತಗೊಂಡವ್ರೆ. ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಆಸ್ಪತ್ರೆಗೆ. ಹಲೋ, ರಂಗನಾಥ ಸ್ವಾಮಿ ದೇವಾಲಯದಾಗೆ ನಿಮ್ದು ಮಗಂದ್ಗೆ ಪೂಜೆ ಮದ್ವೆ? ಮಗಂದ್ಗೆ ರಂಗನಾಥ ಸ್ವಾಮಿ ದೇವಸ್ಥಾನದಾಗೆ ಮಗಂದ್ಗೆ ಮದ್ವೆ ಅಲ್ವಾ? ನಾವ್ ಬಂದ್ಬಿಡ್ತೀವಿ. ನಿಮ್ಮ ಅಮ್ಮನ್ ನೀನ್ ಬರೋದು ಬೇಡ, ನೀನ್ ಮಾತಾಡೋದ್ರಾಗ ಎಲ್ಲ ನೀ ಕೊರೋನಾ ಬಂದೈತಿ, ಬರೋದು ಬೇಡ. ನೋಡ್ದ ನೋಡು, ನೋಡಿ ಕೆಮ್ತಾ ಇರೋದ. ಎಂತ ಬಂದ್ರೆ ಕಾಯಿಲೆ ಅಂಟ್ಕೊಂಗಿರುತ್ತ. ಆಮೇಲೆ ನಮ್ಮನ್ನು ತಗೊಂಡೋಗತ್ತೆ ಎಂತದ್ದು ಕೂಡ ಹಾಕಿ. ಹಲೋ, ಬರ್ಬೇಡ್ರಿ ಅಂದ್ಬಿಡು, ಮದುವೆ ಮಾಡಲ್ಲ ಅವ್ರು. ಅಲ್ಲ ಅವ್ರು ಮದುವೆ ಮಾಡಲಕಣಪ್ಪ. ನೀನು ಯಾವನು ಮಾತಾಡೋದು ಮುಚ್ಕೊಂಡು ಅವನಿಗೆ ಫೋನ್ ಕೊಡು. ನೀನ್ ಯಾಕೆ ಫೋನಲ್ಲಿ ಮಾತಾಡೋದು? ನಾನೆಮ್ಮ ಇರೋದು ಅದಕ್ಕೆ ಮದುವೆನೂ ಮಾಡಲ್ಲ, ಯಾತ್ರದೂ ಇಲ್ಲ. ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ಬಿಡು, ಆಮೇಲೆ ಎಲ್ಲರೂ ತಂದಿಕ್ಕಿ. ಇಲ್ಲ ಅಣ್ಣ, ನಮ್ದಕ್ಕೆ 5 ಜನ ಹೊಲ್ಟಿದ್ದಾರೆ, ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ.
ಇದಕ್ಕೆ ಇದು ಮಶಾಣಕ್ ಹೋಗ್ಬಿಡ್ರಿ. ಫುಲ್ ಮಶಾಣಕ್ ಹೋಗ್ಬಿಡ್ರಿ. ಅಲ್ಲಿ ಇದ್ರೊಳಗೆ ಎಂತದು ಟೌನ್ ಹಾಲ್ ಸರ್ಕಲ್ ಆಗ ಐತೆ. ನೀವು ನಿಮ್ದಕ್ಕೆ ಮಶಾಣ ಟೌನ್ ಹಾಲ್ ಸರ್ಕಲ್ ಆಗ ಐತೆ. ಅಲ್ಲಿ ತಗೊಂಡೋಗಿ ಎಲ್ಲಾ ಪೂರ್ತಿ ಸಾಲ್ ಮಾಡಿ ಹೋಗ್ಬಿಡಿ. ಕೆಮ್ಮದ ಹಲೋ ಹೇಳಿ. ನಾವು ನಿಮ್ ಮಗನ್ಗೆ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ನಿಮ್ಗೆ ಆಶೀರ್ವಾದ ಬೇಡ. ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು. ಕೊಳ್ಳೇಗಾಲ ನಿಮ್ದು? ಓ ಇಲ್ಲಿ ಬಳ್ಳಾಪುರ ಅಲ್ಲ. ಅಲ್ಲ ನಮ್ದು ಬಳ್ಳಾಪುರ ಅಲ್ಲ. ನಿಮ್ದು ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮೊದ್ಲು. ಅಣ್ಣ ನಿಮ್ದಕ್ಕೆ ಬಳ್ಳಾಪುರ ನರಸಿಂಹರಾಜಕ್ಕೆ ಅಲ್ಲ. ನರಸಿಂಹರಾಜಕ್ಕೆ ಅಲ್ಲ. ಇದು ರೈಲಾಗ ಕಿತ್ಕೊಂಡಂಗ್ ಕೂಸು. ಅಲೋ ಬಿಡಿ. ಇದು ನಾವು ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ಅವ್ರು ನರಸಿಂಹರಾಜು ನಮಗ್ ಗೊತ್ತಿಲ್ಲ. ನೀವು ನರಸಿಂಹರಾಜಕ್ಕೆ ಅಲ್ಲ? ನರಸಿಂಹರಾಜಕ್ಕೆ ಅಲ್ಲ. ಯಾರು ನೀವು? ನಾವು ಇವರು ಮಲ್ಲೆ ಮಹದೇಶ್ವರನ್ ದೇವಸ್ಥಾನ ಪೂಜಾರು. ಹೌದಾ? ಓ ಅಣ್ಣ ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಅಣ್ಣ ಬರೋದದು? ಸೀದಾ ನಮ್ಮ ಮಸೀದಿಗೆ ಹೋಗ್ಬಿಡಿ ನೀವು. ಪೂಜೆ ಮೊದ್ಲ ಕೆಮ್ಮು ವಾಶ್ ಮಾಡ್ಕೊಳ್ಳಿ. ಇನ್ನೊಂದ್ 20 ದಿನನು ಇರಂಗ್ ಕಾಣಲ್ಲ ನಿಮ್ಗೆ. ನೋಡ್ರಿ ಸುಯಿ ಅಂತ ಬರ್ತೈತಲ್ಲ ನೋಡ್ರಿ ಕೆಮ್ಮು. ಪೂರ್ತಿ ಶರೀರದಿಂದ ಸುಯಿ ಅಂತ ಬರ್ತೈತೆ. ಆಯ್ತು ನಮ್ದು ಇಲ್ಲ. ನಾವು ಪೂಜಾರು. ನಾವು ಯಾವ ಪೂಜಾರಕ್ಕೆ ಅಣ್ಣ ನೀವು? ಪೂಜಾರಲ್ಲ. ಪೂಜಾರಕ್ಕೆ ಅಲ್ಲ. ಇದು ಮಲ್ಲೆ ಮಹದೇಶ್ವರನ್ ಬೆಟ್ಟ ಪೂಜಾರು ನಾವು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪೂಜಾರು? ಓ ನೀವು ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ? ತುಳಿಗೆ ನೋಡ್ರಿ ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ. ಕೊಳ್ಳೇಗಾಲ. ಕೊಳ್ಳೇಗಾಲದಾಗ ಇರೋದು. ಗೌಡ್ರದ್ದು ಯಾವ ಊರು ಕೊಡು ನೋಡೋಣ. ಬೇಡ. ಏನ್ ಗೌಡ್ರಿ ಬರ್ರಿ. ಯಾಕೆ ಹೊಲ್ಟ್ರಿ? ಯಾಕೆ ಸಂಬಿ? ಯಾಕೆ ಬಿಟ್ಟಿದ್ದಾನೆ ಅವ್ರದೇನು ಸೈಟ್ ಬರ್ಸ್ಕೊಂಡಿದ್ಯಾ? ಹಲೋ ಯಾಕೆ ಬರೀ ಬರ್ರಿ ಹೋಗಿವ್ರಿ ಗೌಡ್ರಿ. ಹಲೋ ಅದು ನಮ್ಮ ಇಲ್ಲಿ ಕುಕ್ಕಣರು ನಿಂತ್ಕೊಳ್ಳಲ್ಲ. ಹಲೋ ಇಲ್ಲ ಯಾರು ಇಲ್ಲ ಇಲ್ಲಿ. ಎಲ್ಲೋದ್ರು? ಹೋದ್ರು ಅವ್ರು. ಈಗ ಮಾತಾಡಿದ್ರಲ್ಲ. ಮಾತಾಡಲ್ವ ಗೌಡ್ರೆ? ಯಾಕೆ ಗೌಡ್ರೆ ಮಾತಾಡಲ್ವ? ಯಾಕೆ ಗೌಡ್ರೆ? ಕೆಮ್ತಾನವಯ್ಯ. ಆಯ್ತು ಬಿಡಿ. ನಮ್ಗೂ ಏನಿಲ್ಲ. ಪುಸ್ತಕನ ಯಾರ ಮಗ ನಂಬರ್ ಕೊಟ್ಟ ಗೌಡ್ರಿ. ಹಲೋ ಕಮ್ಮಿ ಇದು ಪೂಜೆಗೆ ಹೋಗ್ಬೇಕು. ಅಲ್ಲ ಗೌಡ್ರದಕ್ಕೆ ಫೋನ್ ಕೊಡು. ಇಲ್ಲ ಅವ್ರು ಹೊಟ್ಬಿಟ್ರು. ಕೆಮ್ಮತಿದ್ದಂಗೆ ಪೂರ್ತಿ ಹೊಟ್ಬಿಟ್ರು. ಮಕ್ಕ ಇದನ್ನ ಹಾಕೊಂಡ್ರು. ಇಲ್ಲೆಲ್ಲ ಕೊಟ್ಬಿಡ್ರಿ ಅವ್ರಿಗೆ. ಗೌಡ್ರದಕ್ಕೆ ಕೊಡಿ, ನಾವ್ ಮಾತಾಡ್ತಾರೆ. ಗಾಡಿ ಸ್ಟಾರ್ಟ್ ಮಾಡಿದ್ರು. ಗಾಡಿ ಸ್ಟಾರ್ಟ್ ಮಾಡಿ ಹೊಟ್ಬಿಟ್ರು. ಈಗ ನಿಮ್ದು ಮದ್ವೆಗೆ ರಾತ್ರಿಗೆ ಬರೋದಾ ಬೆಳಗ್ಗೆಗೆ ಬರೋದಾ? ಇಲ್ಲ ನಮ್ದು ಯಾವ್ದು ಮದ್ವೆ ಇಲ್ಲ. ಇಲ್ಲ ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದ್ದಾರೆ ಬೇರೆಯವರೆಲ್ಲ. ನಮ್ದು ಮದ್ವೆ ನಾಳೆ ನಮ್ದು ಮಗ ಮದ್ವೆಗೆ ಬಂದವ್ರಿ. ಬರ್ಲಿ ನಾವು ಮದ್ವೆಗೆ ಬಂದಿದೀವಿ. ನಮ್ ಮಗ ಮದ್ವೆ ಬಂದವ್ರಿ. ನಾನ್ ನಾಳೆ ಮದ್ವೆ ಆಗಿ ನಾಳೆ 23 ವರ್ಷ ಆಯ್ತು. ಇರ್ಲಿ ಬಿಡಿ, ನಾವು ಬರ್ತಾರೆ. ನೀವು ನಮ್ದು ಮದ್ವೆ ಇಲ್ಲ. ನಾವ್ ನಾಳೆ ಮದ್ವೆ ಆಗಿದೀವಿ. ನಮ್ದು ಮದ್ವೆ ಆಗಿದೀವಿ ಅಲ್ಲೇ ನಾವು. ಇಲ್ಲ ರೀ, ನಿಮ್ದು ಮಗಂದ್ಗೆ ಮದ್ವೆ ಮಾಡ್ಬಿಡ್ತಾರೆ. ನಾವು ಯಾವ್ದಾದ್ರು ಇದ್ರಲ್ಲಿ ಇದೀವಿ ನಾವು. ಹಲೋ ಮದುವೆ ಬರ್ತೀವಿ ಅಂತಾರಲ್ಲ, ಇರ ಕಾಯಿಲೆ ವಾಶ್ ಮಾಡ್ಕೊಳೋದು. ನಿಮ್ ಮಗನ್ಗೆ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ನಿಮ್ದಕ್ಕೇನು ಆಶೀರ್ವಾದ ಮಾಡ್ಬಿಡ್ತಾರೆ. ಗೊತ್ತಾಯ್ತೇನ್ರಿ ನಿಮ್ಗೆ? ಗೊತ್ತಿಲ್ಲ. ಗೊತ್ತಿಲ್ಲದ್ಮೇಲೆ ಇಷ್ಟು ಮಾತು ಏನಕ್ರಿ ಮಾಡ್ತೀರಾ ನೀವು? ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ? ಆ ಕಲ್ಲಂಗಡಿ ಹಣ್ಣು ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಆದ್ರೆ ನೀವೇನಕ್ರಿ 8 ರೂಪಾಯಿ ಕೆಜಿ ಮಾಡ್ತಿದ್ದೀರಾ? ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನ? ಎಲ್ಲಾ ಕಡೆ ಮಾರ್ಕೆಟ್ 10 ರೂಪಾಯಿ ಕೆಜಿ. ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಗೊಂಡಿದ್ದೀರಲ್ಲ, 8 ರೂಪಾಯಿ ಕೆಜಿ ಮಾಡಿದೀರಾ ನೀವು.
ಅಯ್ಯೋ ಒಂದ್ ನಿಮಿಷ ನೀವು ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ಇದ್ರೆ ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು. ಎಲ್ಲಾ ಕಡೆ ಇದು ಕಲಂಗಡಿ ಹಣ್ಣು 10 ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು, 8 ರೂಪಾಯಿ 7 ರೂಪಾಯಿ ಹಿಂಗ್ ಮಾರ್ಬೇಕು. ನೀವು ಬಂದ್ಬಿಟ್ಟು 8 ರೂಪಾಯಿ ಕೆಜಿ ಯಾಕೆ ಮಾರ್ತಿದ್ದೀರಾ? ಈ ರೇಟ್ ಜಾಸ್ತಿ ಐತಲ್ಲ, 10 ರೂಪಾಯಿ ದೊಡ್ಡದು 8 ರೂಪಾಯಿ ದೊಡ್ಡದು ನೀವ್ ಹೇಳಿ. ಅದೆಲ್ಲ ಕಲ್ಲಂಗಡಿ ಹಣ್ಣಲ್ಲ ನಾವು, ಕಲ್ಲಂಗಡಿ ಹಣ್ಣಲ್ಲ ನಾವು. ಒಂದ್ ಹೆಣ್ಮಗು ಬಂದಿದೆ ಮಾರ್ಕೆಟ್ಗೆ, ಕಲ್ಲಂಗಡಿ ಹಣ್ಣಲ್ಲ ಇವ್ರೆ. ಒಂದು ಹೆಣ್ಮಗು ಮಾರ್ಕೆಟಿಗೆ ಬಂದಿದೆ, ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು, ಗೊತ್ತಾಯ್ತಾ? ನೀವು ಒಂದು ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಮಾರ್ತಿದ್ದೀರಲ್ಲ, ನೀವು 10 ರೂಪಾಯಿ ಮಾರಿ, ಗೊತ್ತಾಯ್ತಾ? 9 ರೂಪಾಯಿ ಮಾರಿ. 8 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರಾ? 8 ರೂಪಾಯಿ ಏನಕ್ಕಾಯ್ತು? ಯು ಟೆಲ್ ಮಿ ಯಾರಿಗ್ ಮಾಡಿದ್ರು? ಯಾರು? ನಾವು ಕಲ್ಲಂಗಡಿ ಹಣ್ಣರಲ್ಲ. ಏನಪ್ಪ ಇದು? ನೀವು ಮೊದ್ಲು ಮರ್ಯಾದೆಯಿಂದ ಮಾತಾಡೋದ್ ಕಲ್ತ್ಕೊಳ್ಳಿ, ಗೊತ್ತಾಯ್ತಾ? ಯೂಸ್ಲೆಸ್ ಫೆಲೋ. ಇವ್ರೆ ಇವರೇ ಎಲ್ಲ ಟೆಲ್ ಮಿ ಪಂಕಜ ಅಕ್ಕ, ನಾವು ಇದು ಕಲ್ಲಂಗಡಿ ಹಣ್ಣರಲ್ಲ. ಪಂಕಜ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಯಾರು ಫೋನ್ ಮಾಡಿ ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದೆ ಅಕ್ಕ. ನೀನು ಎಲ್ಲಾ ಕಡೆ 10 ರೂಪಾಯಿ ಕಲ್ಲಂಗಡಿ ಹಣ್ಣು ಕೆಜಿ ತಾನೆ, ನೀನು ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? ಅಲ್ಲ ನಡಿ, ನೀನು ನಾನ್ ಮಾತಾಡಿದಾಗ ನೀನ್ ಮಾತಾಡ್ಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ತಾನೆ. ಯಾರಿಗ್ ಮಾಡಿದ್ರಿ ಅಂತ ಕೇಳಕ್ ಮಾಡಿದೆ ಫೋನು. ತಡಿ ಒಂದ್ ನಿಮಿಷ. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ತಾನೆ, ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ. ಒಂದ್ ನಿಮಿಷ. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ಆದ್ರೆ ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ ಏನಕ್ಕೆ ಮಾಡಿದ್ಯಾ ನೀನು? ತೋಲ್ಟಿ ಮಾಡಿದ್ ನಮ್ ಕಲ್ಲಂಗಡಿ ಮಾಡಿರಲ್ವಾ? ನೀನ್ ಯಾರು ಮಾಡಿದ್ರ ಅಂತ ಕೇಳಕ್ ಫೋನ್ ಮಾಡಿದೆ. ನೀನು ನಾವು ನರಸಿಂಹರಾಜ್ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವು ಪಂಕಜ ಕಲ್ಲಂಗಡಿ ಹಣ್ಣಲ್ಲ. ನಾವು ರಿವರ್ಸ್ ಮಾಡ್ದೆ. ಯಾರಿಗೆ? ನನಗ್ ರಿವರ್ಸ್ ಮಾಡಕ್ ಬಂದಿದ್ಯಾ? ಅಷ್ಟೇ. ಈಗ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾನು ಮನೆಗಿದ್ದೆ, ಅದಕ್ಕೆ ಯಾರು ಮಾಡ್ರು ಮನೆಗಿದ್ದೆ, ಅದಕ್ಕೆ ರಿವರ್ಸ್ ಮಾಡಿದೆ. ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ನನಗೆ ಅಷ್ಟೇ. ರೇ, ನಮ್ಮನೆಗೆ ನಮ್ ಗಂಡಸರು ಇದಾರೆ ರಿವರ್ಸ್ ಮಾಡಕ್ಕೆ, ನೀನ್ ಯಾಕೆ ರಿವರ್ಸ್ ಮಾಡ್ತೀಯ? ನಮ್ಮ ಮನೆಗೆ ನಮ್ಮ ಯಜಮಾನ್ರು ಬದುಕಿದಾರೆ, ಇನ್ನ ನನಗ್ ರಿವರ್ಸ್ ಮಾಡಕ್ ಬತ್ತೀಯ? ಫೋನ್ ರಿವರ್ಸ್ ಮಾಡ್ದೆ ನೀ ಅಕ್ಕ. ಉಂಟು ನಮಗ್ ಕರೆಂಟ್ ಅಲ್ಲ, ಇದು ತಲೆನೋವು ಬರ್ತೈತಿ. ನಾವು ಅಲ್ಲ ರೀ ನರಸಿಂಹರಾಜು ಅವರೇ, ನಿಮ್ಮ ಹೆಸರು ನರಸಿಂಹರಾಜು ಅಂತ ಹೇಳಿದ್ ನೀವು? ಅಲ್ಲ ರೀ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನೀನು. ನನಗೆ ರಿವರ್ಸ್ ಮಾಡ್ತೀಯಾ ನೀನು? ಏನಕ್ಕ? ನಾನ್ ರಿವರ್ಸ್ ಮಾಡಿ ಯಾರೋ ಮಾಡಿದ್ರಲ್ಲ, ಅದಕ್ಕೆ ನಾನ್ ತಿರ್ಗಾ ನಾನ್ ರಿವರ್ಸ್ ಮಾಡ್ದೆ. ಅಲ್ಲ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ. ಫೋನ್ ಮಾಡಿದೆ ನಾನು ರಿವರ್ಸ್. ಫೋನ್ ಅಲ್ಲ ರೀ, ನಾನ್ ನಿಂಗ್ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನಿನ್ಗೆ. ನಮ್ಮ ಯಜಮಾನ್ರು ಬದುಕೋಕಂಡ್ರಿ, ನಾನ್ ಯಾಕ್ರಿ ನಿನ್ನ ಹತ್ರ ರಿವರ್ಸ್ ಮಾಡ್ಸ್ಕೊಳಕ್ ಬರ್ಲಿ? ನಾನು ಫೋನ್ ರಿವರ್ಸ್ ಯಾರೋ ಮಾಡಿದ್ರಲ್ಲ, ಯಾರು ಅಂತ ಕೇಳೋಣ ಅಂತ ರಿವರ್ಸ್ ಮಾಡಿದೆ. ನಮ್ಮ ಹೆಂಗಸರು ನಮ್ಮ ಯಜಮಾನ್ರು ಇನ್ನ ಗಟ್ಟಿಯಾಗವ್ರೆ, ಅವ್ರು ರಿವರ್ಸ್ ಮಾಡ್ತಾರೆ, ಏನನ್ನ ಮಾಡ್ತಾರೆ. ನೀನ್ ನನಗೆ ರಿವರ್ಸ್ ಮಾಡ್ತೀನಿ. ಆಯ್ತು, ರಿವರ್ಸ್ ಅಲ್ಲ, ನಾನು ಯಾಕೆ ಅಂತ ಮಾಡ್ದೆ ಕಣಕ. ನಿಮ್ ಮನೆಗ್ ನೀನ್ ಮಾಡ್ಕೊ, ನಮ್ಗೇನಕ್ ಮಾಡಕ್? ನಾವ್ ಅಂತದ್ ಇದ್ರ, ನಾವ್ ಅಂತವ್ರ ಕಡಿಕೆ ಇದಕ್ಕೆ ಮಂತ್ರಾಲಯಕ್ಕೆ ಹೋದ್ರು ಗುಂಜೆ ಆಗೋತ್ ಹೋಗ. ನಾವೂನು ಅಯ್ಯೋ ರಾತ್ರಿ ಲೇಟ್ ಆಗಿ ಮನಿ ಕೊಂಡ ಕಡೆ ಬಿಯರ್ ಈಗ ಎದ್ದಿದೀವಿ. ಹಾಲ್ ಕರಿಬೇಕು. ಅಲ್ಲ, ರಾತ್ರಿ ಲೇಟ್ ಆಗಿ ಎದ್ದಿದ್ದು, ರಾತ್ರಿ ಲೇಟ್ ಆಗಿ ಮನಿ ಕಂಡಿದ್ದು. ಆಲೆ ಬೆಳ್ಕರ್ದ್ ಬಿಟ್ಟೈತಿ. ಇವತ್ತು ಲೇಟ್ ಆಗಿ ಎದ್ದಿದ್ದೀನಿ, 6 ಗಂಟೆಗೆ ಎದ್ದಿದ್ದೀನಿ. ಹಾಲ್ ಕರಿಬೇಕು. ನಿನ್ ಕಾಯ್ಪಿ ಆಯ್ತಣ್ಣ? ಕಾಪಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ವಿಧಾನಸೌಧದಾಗ ಬಂದಿರೋರ? ವಿಧಾನಸೌಧದಾಗ ಬಂದಿರೋರ ಮಾಡಿರೋದು? ಹ್ಞೂ ಅಣ್ಣ. ಇಲ್ಲ, ಕಾಪಿ ಆಗಿಲ್ಲ ನಮ್ದು. ಅಯ್ಯೋ, ಹಾಲ್ ಕರ್ದಿಲ್ಲ. ಹಾಲ್ ಬೇರೆ ಕರಿಯಕ್ ಹೋಗ್ಬೇಕು. ಅದು ವಿಧಾನಸೌಧಗೆ ಕರಿತೀರಾ ಅಲ್ಲ ಅಣ್ಣ? ವಿಧಾನಸೌಧಗೆ ಕರಿತೀರಾ ಅಲ್ಲ? ವಿಧಾನಸೌಧದಿಂದನೇ ನಮ್ದು ಹಸ ಕಟ್ಟಿದೀವಣ್ಣ, ಒಂದ್ 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಡ್ ಬತ್ತೀವಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ?
ಅದೇ ಮೂಗ್ಬಟ್ಟು ಪರಂಗಿ ಹಣ್ಣು ನುಗ್ಗೆಕಾಯಿ ಮರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ, ಅದ್ರ ಸುದ್ದಿನೇ ಎಲ್ಲ ಯಾರನ್ನ ಬೇರೆ ಕೊಟ್ಟು ಮಾಡಿಬಿಡ್ರಿ ನಮ್ಗೆ. ಅದ ಇದು ಇದನ್ನೇ ಸುದ್ದಿನೇ ಎತ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ ಹೋಗ್ಲಿ ಬಿಡೋಣ, ಬೇಜಾರ್ ಮಾಡ್ಕೊಂಬೇಡಿ. ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ. ಇಲ್ಲಣ್ಣ ಆಯ್ತು ನೋಡಿ. ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳಿಲ್ಲ ಅವ್ರಿ, ಸೈಟ್ಗಳಿಲ್ಲ ಅಲ್ಲಿ ವಿಧಾನಸೌಧದಾಗೆ. ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. ಒಂದು ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ, ಯಾರನ್ನ ತಗೊಂಡಂಗಿದ್ರೆ. ಇವರು ನಿಂತು ಸಹಾಯ ಮಾಡ್ತಾರೆ ಮಾಡಿ ಮನೆ ಉಳಿದಾಟ ತಂದಿ ಸುಮ್ಮನೆ ಇತ್ತು. ಕೊತ್ತಂಬರಿ ಸೊಪ್ಪರೆ ಹೇಳ ಕೊತ್ತಂಬರಿ ಸೊಪ್ಪರೆ ಅಣ್ಣ, ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಬೇಡಿ ಅಣ್ಣ. ಮರ ಚೆನ್ನಾಗಿ ಬೆಳ್ಕೊಂಡೈತೆ, ಅಲ್ಲೇ 13 ವರ್ಷದ ಮರ ದೊಡ್ಡದಾಗಿ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದು ಮರ ಅಲ್ಲೇ 13 ವರ್ಷದ್ದು ಬೆಳೆಯೋದು ಚೆನ್ನಾಗಿ ಬೆಳ್ಕೊಂಡೆ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಅಲ್ಲೇ ಆಸ್ಪತ್ರೆಗೆ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲೇ ಅಣ್ಣ 13 ವರ್ಷದಿಂದ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ, 13-14 ವರ್ಷದ್ದು. ಯಾವ್ದೋ ನನಗೆ ಫೋನ್ ಮಾಡ್ಬೇಡಿ. ಹುಚ್ಚ ನನ್ನ ಮಕ್ಳು ನೀವು, ಹುಚ್ಚ ನನ್ನ ಮಕ್ಳು ನಮ್ಮನ್ನು ಹುಚ್ಚಿಡಿಸ್ತೀರಾ ನೀವು, ಹುಚ್ಚ. ಹಲೋ, ಎಲ್ಲಿದ್ಯೋ? ಯಾರು? ನಾನ್ ರವಿ. ಯಾರವಿ? ಅಲ್ಲ ಅವನ್ ತಾಯಿನ ವಾಪಸ್ ನಮ್ಗೆ ತಲೆ ಕೆಟ್ಟು ಹೋಯ್ತು. ನಮ್ಮ ಯಾರ್ ಮಾಡ್ರು ಭಯ ಆದಂಗ ಆಗುತ್ತೆ. ನಮ್ಮ ಬರೇ ಮಾತಾಡಿದ್ರಲ್ಲ ಸತ್ತೋಗಿದ್ಯಾ ಆರ ತರ ನಿಮ್ಮ ತೂಲ್ತಾರನ ಅಂತ ಮಾಡ್ತಾರ. ಅದಕ್ಕೆ ಭಯ ಆಗ್ತೈತಿ ಫೋನ್ ಮಾಡಕ್ಕೆ. ಯಾರಲ್ಲ ಯಾವನ ತಾಯಿನ ಹೋಗತ್ತು. ಮಾತ್ರೆ ಕೊಟ್ಟಾಗ ಇದು ಬರೇ ಇದೇ ಮರಿ ಅರ್ಧ ಹೊತ್ನಾಗ ಸರ್ವತ್ನಾಗ ನಮ್ಮನ್ನ ಹಾಕಿ ಏನ್ ಮಾಡೋದು, ಮೊಬೈಲೇ ಬೇಡ ಅನಿಸ್ಬಿಟ್ಟೈತಿ. ನಾನು ಅವಾಗ್ಲಿಂದ ಫೋನ್ ಮಾಡ್ತಿದ್ದೀನ, ಬರೀ ಬಿಜಿ. ಬಿಜಿ ಇವ್ರು ಇದು ನಾನು ಕಿತ್ತಿಲ್ಲಿ ಎಣಿಸ್ತಾ ಇದೀನಿ. ಬರೀ ಯಾರ ಮಕ್ಳ ಫೋನ್ ಮಾಡ್ತಾರ ಕಣ ನನಗೆ. ಯಾರೋ ಫೋನ್ ನಾನ್ ಯಾಕೆ ಬಿಜಿ ಮಾಡ್ಕೊಳ್ಳೋಣ? ನಿನ್ ನಂಬರ್ ನೋಡಬಾರ್ದು, ಎತ್ತಬಾರ್ದು ಕಣ್ಲಾ. ನಮ್ಮನ್ನ ಕಾಣಲ್ಲ ನನಗೆ. ಲೋಡ್ ಸ್ಪೀಕರ್ ಯಾಕೆ ಆನ್ ಮಾಡ್ಕಂತೆ ಹೋಗ್ಲಿ ನೀನು. ಅದು ಸರಿ. ನಿಮ್ಮಮ್ಮ ಜನ್ಸಾಕೆ ನಿಮ್ಮಮ್ಮನ್ ನಿನ್ ತಾಯಿನ ಹಾಕಿ ಕಿವ ಕೇಳಲ್ಲ ಅಂತ 150 ಸಲ ಹೇಳಿದೀನಿ. ಚಾಟ ಅಂತ ಕೇಳ್ತಾನೆ. ನಂಬರ್ ಗೊತ್ತಾಗಲ್ಲ ನಿಂಗೆ? ನಂಬರ್ ಗೊತ್ತಾಗಲ್ವಾ? ಇವತ್ ಬಂದ್ರ ಇದರಿಂದ ದುಬೈಯಿಂದ? ಹಲೋ, ಇವತ್ ಬಂದ ದುಬೈಯಿಂದ? ಯಾಕಲ್ಲ ಮತ್ತೆ ಇವತ್ ಕೇಳ್ತಾ ಇದೀಯ ನಂಬರ್ ಇದು ಸೌಂಡ್ ಕೊಟ್ಕಂತೀಯ, ನಂಬರ್ ಕಾಣಲ್ಲ. ಒಂದೊಂದ್ಸರಿ ಏನಪ್ಪ ಬ್ಲಾಕ್ ಲಿಸ್ಟ್ ಹಾಕಿರ್ತೀಯ. ಇದೇನಿರ್ಬೋದು ಹಣೆ ಬರ ನಮ್ಮನ್ನ ಬ್ಲಾಕ್ ಲಿಸ್ಟ್ಗೆ. ಹಲೋ, ನಾನಣ್ಣ ಮಾದಾಪುರದಿಂದ ರವಿ. ಮಾದಾಪುರ ನಿಮ್ಮ ತುಲ್ಲಾಪುರ. ನಿಮ್ಮ ಮಾದಾಪುರಕ್ಕೆ ನಾನು ತುಳ್ಳೆ. ಹಲೋ, ನಿಮ್ಮ ಹೆಸರೇನಣ್ಣ? ಅದೇ ನೀವ್ ಹೇಳಿರಲ್ಲ ಅದೇ. ಏನ್ ಹೇಳಿ? ನರಸಿಂಹರಾಜು ಅಂತ. ನಾನೇ ನರಸಿಂಹರಾಜು. ನಾನು ನರಸಿಂಹರಾಜು, ನೀವಲ್ಲ? ಆಯ್ತು ಸ್ವಾಮಿ, ನಾವು ಆಯ್ತು. ಹೆಂಗಾನ ಮಾಡ್ಕೊಳ್ಳಿ. ನಮ್ಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ ನೀವು, ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತಾನಲ್ಲ, ಹಂಗಾಗೋತ್ ನನ್ ಕತೆ. ಇದು ಅಣ್ಣ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು. ಈಗ ಅದೇ ಹಬ್ಬ ಮಾಡಿದ್ದು. ಏನ್ ಹಬ್ಬ ಅಣ್ಣ? ಭಗವಂತನ್ಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು? ಅದಕ್ಕೆ ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ, ಇವ ಸಂಕ್ರಾಂತಿ ಹಬ್ಬ ಅಲ್ವಾ? ಅದೇ ವರ್ಷದಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಇವ? ಸಂಕ್ರಾಂತಿ 15ನೇ ತಾರೀಕ. ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಯುಗಾದಿ ಹಬ್ಬ 2ನೇ ಹಬ್ಬ. ಇವತ್ತು ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು 2ನೇ ಹಬ್ಬ. ಅಣ್ಣ ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಇದು ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ? ಮೊದ್ಲೇಂದ್ರ ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಮ್ದು ಆಸ್ಪತ್ರೆ ಇತ್ತು ಮೊದ್ಲ. ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು.
ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸಿದ್ರೆ ಮಾತ್ಗಿತ್ರೆ ಕೊಟ್ಟಿದ್ರ ಅಂತಂದು ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ ಅಣ್ಣ. ಯಾಕೆ ಹೇಳಿ, ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದಾಗ ಮಾಡೋದಲ್ವಾ ಅದು? ಅವರೆಕಾಯಿ ತಗರಿಕಾಯಿ ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ ಮಾತಾಡ. ಹಲೋ 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 ಹೇಳ್ರಿ. ಶಾನು ಏನು ಸಂಕ್ರಾಂತಿ ಹಬ್ಬನಂತ ಇವತ್ತು. ಏನಾಯ್ತಾ? ಅಲ್ಲ ಸಂಕ್ರಾಂತಿ ಹಬ್ಬ. ಚಮ್ಮಿತಾ ಬಾ. ಯಾರು ಮುಸ್ಲಿಮ್ಸ ನೀವು? ಸಾರು ಇದು ನನಗೆ ಹಿಂದಿ ಬರಲ್ಲ. ಬಾರ ಹಿಂದಿ ಬರಲ್ಲ ಚಾಚು. ಖಂಡಿತ ಬರಲ್ಲ ಹಿಂದಿ. ಕನ್ನಡ ಒಂದೇ ಚಾಚು. ಇಲ್ಲ ಕನ್ನಡ ಒಂದೇ ಬರೋದು. ಈತೇನೆ ಇಲ್ಲಿ ಬರಲ್ಲ ಸಾಹೇಬ್ರೆ. ಏನಿದ್ದಿ? ಹಿಂದಿ ಬರಲ್ಲ. ಯಾಕೆ? ಕನ್ನಡ. ಅಮ್ಮನೇ ಕನ್ನಡ ಆಗೋ ಅಮ್ಮ. ಅನ್ನ ಕನ್ನಡ ಸಾರು. ಇವು ಯಾವ ಇವು? ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ಆರಾಮ್. ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಹೂನಕ್ಕ. ಸರ್ ಲೈಫಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಹೂ ಅಂತ ಹೇಳಿನಲ್ಲ ನಾವು. ಆರಾಮಾಗಿದ್ದೀವಿ. ಏನು ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಪ್ರಕಾರ ಇದು ನನಗೆ ಗೊತ್ತಿಡುದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದ್ದೀವಿ. ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು. 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗೆ ಮದ್ವೆ ಆಗ? ಹೂನಕ್ಕ, 2.25 ತಿಂಗಳು ಆಯ್ತು. ಯಾರು ನಿಮಗೆ ಮದ್ವೆ ಆಗ? ನಿಮಗೆ ಮದ್ವೆ ಆಗಿ 2.25 ತಿಂಗಳು ಆಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್? ಹಂಗಾರೆ ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ? ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ಇದು ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವು ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೀಗ ನಿಮ್ ಮದ್ವೆಗೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದ್ವೆ ಬಂದಿರೋನಲ್ಲ, ಮದ್ವೆ ಆಗಿರೋನ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವು ತರ ಕಾಣಿಸ್ತೀರಾ ನೀವು. ಏನ ಬಿಡಕ್ಕ, ಅದೇನ್ ಹೆಂಗಪ್ಪ ಹಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್ ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ 2 ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1.5 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ಹೊಡ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿಮ್ಮ ಅಮ್ಮ ದೆಂಗ್ತಾರೆ ಮಾಡ್ಕೊಂಡು. ಯಾರು ಹೇಳು? ನಿನಗೆ ಫೋನ್ ಮಾಡ್ದಾಗೆಲ್ಲ ಹೇಳ್ತಾನೆ ಇರ್ತೀವಿ, ಯಾರು ಹೇಳು ಯಾಕೆ ತಿಕ್ಲಿ ಆಗಿದ್ದೀನಿ ನೀನು. ಇವರು ವಿಧಾನಸೌಧದವ್ರು ವಿಧಾನಸೌಧದವ್ರ ಮಗ ನರಸಿಂಹಣ್ಣ. ಎದ್ರ ಸ್ವಾಮಿ? ಓ, ಈಗ ಎದ್ದು ಹಾಲ್ ಕರ್ದು ಡೈರಿಗೆ ಹಾಕಿ ಬಂದು ನಮ್ಮ ಮನೆಯವ್ರು ತಿಂಡಿ ಮಾಡ್ತಿದ್ರು. ಬೈಲ್ ನಾಟಕ ನೋಡಕ್ ಹೋಗಿದ್ದು. ನಾವು ಈಗ ಬಂದು ಉಳ್ಕೊಂಡು ಬೆಳಗಿನ ಜಾವ ತೋಳಕ್ ಹೋಗೋ ಟೈಮು. ಈಗ ಎಷ್ಟು ಟೈಮು?
ಆಲೆ 6 ಕಾಲ ಆಗೈತ್ರಿ. ಬೆಳಗ್ಗೆನ ಸಾಯಂಕಾಲನ? ಬೆಳಿಗ್ಗೆ. ಆಯ್ತು, ನಾನೇನು ಇವ್ರು ಮಾಡ್ಕೊಂಡಿದ್ದೇನೆಯ 8:45 ಕಣೆ. ಯೋ ರಾತ್ರಿ 8:45 ಈಗ. ಇಲ್ಲ 6 ಕಾಲ ಇಲ್ಲಿ ನಮ್ಗೆ. ಎಲ್ಲಿ ನೀವಿರೋದು? ನಾವು ತುಮಕೂರು. ನಾವು ಎಲ್ಲಿರೋದು? ಒಟ್ನಾಗ ಈಗ 6 ಕಾಲು. ಬೆಳಗ್ಗೆನ ಸಾಯಂಕಾಲನ? ಬೆಳಿಗ್ಗೆ. ಈಗ ಗಿರಾಕಿಗಳು ಯಾವ ಸಿಕ್ಲಿಲ್ವಣ? ಇಲ್ಲ ನನಗೆ 100 ಪಕ್ಕ ಇತ್ತು ಹೇಳಿ. ಅಲ್ಲ ಗಿರಾಕಿಗಳು ಸಿಕ್ಲಿಲ್ವ ನುಗ್ಗೆ ಮರಕ್ಕೂ ಪರಂಗಿ ಗಿಡಕ್ಕೆ? ಹೇಳಿ. ಏನ್ ಹೇಳಿ? ಹೇಳಿ. ನರಸಿಂಹಸ್ವಾಮಿ ಮೇಲೆ ಆಣೆ ಮುಂದಕ್ಕೆ ಮಾತಾಡ್ಲಿಲ್ಲ ಅಂದ್ರೆ ನರಸಿಂಹಸ್ವಾಮಿ ನಿಮ್ ಮನೆ ಹಾಳು ಮಾಡ್ಬಿಡ್ಲಿ. ಸ್ವಾಮಿ ಯಾರ ತಿಟ್ಟಂತ ಮಾತಾಡ್ತೀವಿ ಸ್ವಾಮಿ. ಆಮೇಲೆ ಹಂಗಾಗಿ ನಮ್ಮ ಮನೆಯನ್ನ ಇದು ಮಾಡಿ ಸ್ವಾಮಿ. ನಮ್ಮ ಮನೆ ಎದುರು ಕದ್ರಿ ನಡೆಸ್ತೀವಿ ಸ್ವಾಮಿ. ಯಾರ ತಿಟ್ಟಂತ ಮಾತಾಡ್ತಾ ಇದ್ದೀವಿ ಸ್ವಾಮಿ. ಮಾತಾಡ್ಲಿಲ್ಲ ಅಂದ್ರೆ ನರಸಿಂಹಸ್ವಾಮಿ ಮೇಲೆ ಆಣೆ. ಎಲ್ಲ ನಿಮ್ ಪಾಲ್ಕೆ ಕೇಳಿ ಸ್ವಾಮಿ. ನರ್ಸಿಸ್ ನಮ್ಮ ಮನೆ ದೇವ್ರಿ. ಯಾರು ತಿಟ್ಟಂತ ಮಾತಾಡೋದ್ರಿಂದ ಹಿಂಗೆ ಇದಾಯ್ತು ಸ್ವಾಮಿ. ಸಕ್ಲಿಷ್ಟು ಅಪರಾಧ ನೀವೇ ಮನ್ನಿಸ್ತೀವಿ ಸ್ವಾಮಿ. ಹೇಳಪ್ಪ. ಹೇಳಿ. ಇದಕ್ಕೆ ಸಿಕ್ಲಿಲ್ವಾ? ಏನ್ ಹೇಳು? ನುಗ್ಗೆ ಮರದಾಗ ಪರಂಗಿ ಗಿಡದ ಯಾರು ಗಿರಾಕಿ ಸಿಕ್ಲಿಲ್ವಣ? ಹೇಳಿ. ಹೇಳು. ಹೇಳಿ. ನರಸಿಂಹಸ್ವಾಮಿ ತಾಯಿ ಸಿಗಂದೂರು ಚೌಡೇಶ್ವರಿ ಇವ್ರ ಮನೆಗ್ ಬೆಳಗ್ಗೆ ಏನಾನ ಒಂದ್ ಕೆಟ್ಟದಾಗ ಮಾಡವ. ಇವಾಗ ಇನ್ನೊಂದ್ 2 ನಿಮಿಷ ಕಿಕ್ಕ ನೋಡು ಮಗ. ಹೇಳಿ. ನರಸಿಂಹಸ್ವಾಮಿ ತಾಯಿ ಸಿಗಂದೂರು ಚೌಡೇಶ್ವರಿ ತಾಯಿ ಮಾರಮ್ಮ, ದಂಡಿ ಮಾರಮ್ಮ, ಅಟ್ಟಿಲಕ್ಕಮ್ಮ, ಜಲಗಿರಿ ಅಮ್ಮ ಇವ್ರಿಗೆ ಬೆಳಗ್ಗೆ ಒಂದು ಕೆಟ್ಟದಾಗ ಮಾಡಮ್ಮ. ಇದು ಮಧುಗಿರಿ ದಂಡಿ ಮಾರಮ್ಮ. ಅದನ್ನ ಹೇಳಿದ್ದು. ಗೊರವನಹಳ್ಳಿ ಅಮ್ಮ. ಲೇ ನಮಗ್ ಗೊತ್ತೈತೆ, ನಾವು ಕೇರಳತಕ್ ಹೋಗಿ ಮಾಡಿಸ್ಕೊಂಡ್ ಬರ್ತೀವಿ ಕೊಳ್ಳೆಗಾಲತಕ್ಕೆ. ಇದು ಮೈಸೂರು ಮಹಿಷಾಸುರ ಸಂಹಾರ ಮಾಡಿ ಚಾಮುಂಡೇಶ್ವರಿ. ನಮಗ್ ಗೊತ್ತೈತ್ ಕಣಲ್ಲ. ಈಗ ಕಾಂಗ್ರೆಸ್ ಗಿಡ ಗಿರಾಕಿ ಐತಾ ಇಲ್ವಲ್ಲ ಹೂಕ್ಕೆ? ಈಗ ವಿಧಾನಸೌಧದಾಗ ಅವ್ರೆ ಇವ್ರು ಯಡಿಯೂರಪ್ಪರ್ದ ಅಂತಾರೆ ನೋಡಿ. ಏನ ಇದು ಅದೇ ಮೂವ್ಬಟ್ಟು ಕಾಂಗ್ರೆಸ್. ಹೌದಾ? ಇಲ್ಲ ಮೊನ್ನೆ ಅರ್ಧ ಎಕರೆ ತಗೊಂಡೋದ್ರು. ಆಮೇಲೆ ಅರ್ಧ ಎಕರೆ ತಗೊಂಡೋದ್ರು. ಅದೇನೋ ಕದ ಮಾಡಿಸ್ತಾರಂತಲ್ಲ, ಕದಕ್ ಬೇಕು ಅಂತೇಳಿ. ಅಲ್ಲೇ ಇಲ್ಲ ಏನ್ ಕಂತೀಣ? ಇನ್ನ ಇಷ್ಟಾದ್ರೂ ಒಂದೇ ಇಲ್ಲ ಅಂತ. ಅಲ್ಲ ಯಾರೋ ಬಂದು ಬೆಂಗಳೂರಿನವರು ಅರ್ಧ ಎಕರೆ ಇದಕ್ಕೆ ಪರಂಗಿ ಗಿಡ ಅರ್ಧ ಎಕರೆ ನುಗ್ಗೆ ಮರ ತಗೊಂಡು ಅಲ್ಲೇ ಕೂಯಿಸ್ಕೊಂಡು ಅಲ್ಲೇನೆ ಇದ್ರ ಹತ್ರ ನಮ್ಮ ಹತ್ರ ಇದನ್ನ ತಗೊಂಬಂದು ಕಟಿಂಗ್ ಮಿಷಿನ್ ಎಲ್ಲ ಕದಕ್ಕೆ ಕಿಟಕಿಗಳಿಗೆ ದೊಡ್ಡ ದೊಡ್ಡ ಅಲ್ಗೆಗಳು ಮಾಡ್ಕೊಂಡು ತಗೊಂಡ್ ಹೋದ್ರಣ. ಆಮೇಲೆ ಕೊತ್ತಂಬರಿ ಮರ ಬಂದ್ರು. ಕೊತ್ತಂಬರಿ ಮರ 1,80,000 ರೂಪಾಯಿ ಕೇಳಿದ್ರಣ್ಣ ಮರ ಕೊತ್ತಂಬರಿದ. ನಾವ್ ಕೊಡಲ್ಲ. 80,000 ರೂಪಾಯಿ ಕೇಳಿದ್ರು ಮರ. $1,80,000 ಕೇಳಿದ್ರು ಕೊತ್ತಂಬರಿ ಮರ. ಇದು ಅಲ್ಲೋ ಕೊತ್ತಂಬರಿ ಮರ 1,80,000 ರೂಪಾಯಿ ಕೇಳಿದ್ರು. ಇಲ್ಲಪ್ಪ ಬೇಕಾರೆ ಆ ರೇಟ್ಗೆ ಬೇಕಾರೆ ಪುದೀನದ ಮರ ಕೊಡ್ತೀವಿ, ಬೇಕಾರೆ ತಗೊಂಡೋಗಿ ಪುದೀನದ್ ಬೇಡ ಕೊತ್ತಂಬರಿದಾದ್ರೆ ಕೊಡಿ ಅಂತ ಅಂದ್ರು. ಇನ್ನ ಬಡ್ಕೊಳ್ಳೇ ಇಲ್ಲ ನೀವು? ಇನ್ನ ಬಡ್ಕೊಳ್ಳೇ ಇಲ್ಲ? ಏನ್ ಬಡ್ಕೊಂಡ್ಲೇ ಇಲ್ಲ? ಅದೇ ನಾನು ಆಗ್ಲೇ ಅಂತ ಬಡ್ಕೊಳ್ಳೇ ಇಲ್ಲ. ಏನಕ್ ಬಡ್ಕೊಂಡ್ರಿ? ನಮ್ಗೆ ಹುಚ್ಚಿಡ್ದೈತಾ? ಅಲೋ ನನಗೆಲ್ಲ ಹುಚ್ಚಿಡ್ದೈತ? ಅಲೋ ಅಣ್ಣಯ್ಯ, ಅಲ್ಲ ಇಷ್ಟೊತ್ತಾದ್ರೂ ಬಡ್ಕೊಳ್ಳಿಲ್ಲ ಅಂತ ಕೇಳ್ದೆ. ಅಣ್ಣಯ್ಯ ನೀನು ಅವೆಲ್ಲ ಬಿಡೋ ಬೇಕಾದ್ರೆ 10 ಎಕರೆಗೆ ಬಳ್ಳಾರಿ ದಾಸವಾಳ ಗಿಡ ಐತೆ, ಅದ್ ನೋಡ ಅದನ್ನ ಯಾರನ್ನ ತಗೊಳಂಗಿದ್ರೆ ನೋಡೋಣ ಯಾವ್ದಾನ ಒಂದ. ಆ ಮಂತ ಕೂತಂಗ್ ಕಾಲ ಕಳಿತಪ್ಪ, ಯಾವ್ದೋ ಒಂದ್ ಗಿರಾಕಿ ಹುಡುಕ್ಲಿಲ್ಲ ನಾವು. ದಾಸವಾಳದ ಗಿಡನೂ ಇಲ್ಲ ನೀವ್ ಹೇಳಿದಲ್ಲ. ಈ ಕಡೆಗೆ ಯಾವ ವ್ಯಾಪಾರನೇ ಇಲ್ಲ. ಅವು ಖಂಡಿತಕ್ಕೆ ಇದನ್ನ
ಹುಚ್ಚೂರ್ ಹಿಡ್ಕೊಂಡು ಹೋಗೋದು ಫೋನ್ ಮಾಡಿ ಕಳ್ಸ್ಕೊಂಡ್ಬಿಟ್ಟು ಪಟ್ಟು ಇಲ್ದಂಗೆ ಹಿಡ್ಕೊಟ್ಬಿಡ್ತಾರ, ಅದ್ರೊಳಗೆ ದೀಪಾವಳಿ ಹಾಕ್ಬಿಡ್ತಾರ. ಅವಕ್ಕೆಲ್ಲ ವ್ಯಾಪಾರ ಕೇಳಕ್ ಹೋದ್ರು. ಈ ಪ್ರಾಕ್ಟೀಸಿಗೆ ಬಂದೆ ಬುಗುಂಡಳ್ಳಿ. ನಾನು ಕಿಶೋರು. ನಾನ್ ಕಿಶೋರು. ಅಣ್ಣ ಒಂದ್ ನಿಮಿಷ ತಡೆಯೋಣ, ನೀನ್ ಕಾಲ್ ಮುಗಿತೀನಿ, ಫೋನ್ ಕಟ್ ಮಾಡ್ಬೇಡ. ಏನ್ ಗೊತ್ತಾ, ನಾಳೆ ನಂದು ಫೆಬ್ರವರಿ 29ನೇ ತಾರೀಕು ನಂದು ಬರ್ತಡೇ. ಫೆಬ್ರವರಿ 30ನೇ ತಾರೀಕು ನಂದು ಡೆತ್ ಇದೆ ಅಣ್ಣ. ಫೆಬ್ರವರಿ 29ನೇ ತಾರೀಕು ನಾನು ಹುಟ್ಟಿದ ದಿವಸ, ಫೆಬ್ರವರಿ 3ನೇ ತಾರೀಕು ನಾನು ಸತ್ತಿದ ದಿವಸ. ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಣ್ಣ. ಎಲ್ಲಿ, ಯಾವ ಊರಾಗೆ ಅಣ್ಣ? ಇಲ್ಲೇ ತುಮಕೂರ್ ಹತ್ರ ಪಿಳ್ಳಿಗಳ್ಳಿ ಅಂತ ಊರೈತಲ್ಲ ಅಣ್ಣ. ತುಮಕೂರ್ ಹತ್ರ ಪಿಳ್ಳಿಗಳ್ಳಿ ಅಂತ ಊರೈತಲ್ಲ. ಬಿಲ್ಲಿನಹಳ್ಳಿ? ಪಿಳ್ಳಿಗಲ್ಲಿ. ಪಿಳ್ಳಿಗಲ್ಲಿ ಅಂತ ಊರೈತೆ. ಎಲ್ಲ ಯಾವ ಕಡೆ ಬರೋದದು? ಅದ್ ಯಾವ ಕಡೆಗೂ ಬರಲ್ಲ, ಅಲ್ಲೇ ಇರುತ್ತೆ. ಯಾವ ಕಡೆ? ಹಿಂಗೆ ಕುಣಗುಲ್ ಕಡಿಕೋ, ಬೆಂಗಳೂರು ಕಡಿಕೋ, ಚೋಳೂರ್ ಕಡಿಕೋ ಅಂತ? ಇಲ್ಲ, ಈ ಗೂಳೂರ್ ಕಡಿಕೆ. ಹಂಗಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಫೆಬ್ರವರಿ 29ನೇ ತಾರೀಕು ನಂದು ಹುಟ್ಟಿದ ದಿವಸ, ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ. ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು, ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೂ ಸಖತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು. ಆಯ್ತು ಬಿಟ್ಟು. ಅಯ್ಯೋ, ನಮ್ಮ ಆಶೀರ್ವಾದ ಏನ್, ತಂದೆ ತಾಯಿ ಆಶೀರ್ವಾದ ತಗೊಳ್ರಿ, ಅಣ್ಣ ತಮ್ಮದಿರ ಆಶೀರ್ವಾದ, ಸಂಬಂಧಿಕರ ಆಶೀರ್ವಾದ. ನಿಮ್ಮಂತವ್ರ ಆಶೀರ್ವಾದ ತಗೊಬೇಕಣ್ಣ. ಯಾಕೆ? ಹಲೋ, ನಿಮ್ಮಂತವ್ರ ಆಶೀರ್ವಾದ ತಗೋಬೇಕಣ್ಣ ನಾವು. ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವ್ರಿಗೆ. ಅಣ್ಣ ಇರ್ಲಿ ಅದೆಲ್ಲ. ಫೆಬ್ರವರಿ 30ನೇ ತಾರೀಕು ಮಾತ್ರ ಮಿಸ್ ಮಾಡ್ಬೇಡಣ್ಣ. ಆಯ್ತು ಹೇಳಿ ಸ್ವಾಮಿ. ಆಯ್ತು. ಇವತ್ತು ಫೆಬ್ರವರಿ 28 ಇವತ್ತು. ನಾಳೆಗೆ 29. ನಾನು ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ ಅವತ್ತು. ಆಯ್ತು ಸ್ವಾಮಿ. ಆಯ್ತು ಖಂಡಿತ ಬರ್ತೀನಿ. ಯಾವ ಊರು ಅಂದ್ರೆ? ಪಿಳ್ಳಿಗಲ್ಲಿ. ಆಯ್ತು ಸ್ವಾಮಿ. ಆಯ್ತು. 30ನೇ ತಾರೀಕು, ಫೆಬ್ರವರಿ 30ನೇ ತಾರೀಕು. ಆಯ್ತು ಬರ್ತೀನಿ ಸ್ವಾಮಿ. ಫೆಬ್ರವರಿ 30ನೇ ತಾರೀಕು ಆಮೇಲೆ ಅಣ್ಣ ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ. ಏನ್ ಫಂಕ್ಷನ್? ಅವನು ನರಸಿಂಹಾಜಿ ಬಳ್ಳಾಪುರ ಅಂತ ಅವ್ರು ಸತ್ತಿ ದಿವಸ ಅವತ್ತು ಫೆಬ್ರವರಿ 31ನೇ ತಾರೀಕು. ಬರ್ಬೇಕಣ್ಣ ನೀವು ಖಂಡಿತ. ಗ್ಯಾರಂಟಿ ಬರ್ತೀವಿ ಸ್ವಾಮಿ. ನನಗೆ ಒಂಚೂರು ಇನ್ನು ನಾಳೆ ಇಂಥ ದಿನ ಅನ್ನುವಾಗ ಹಿಂಗೆ ಬರ್ಬೇಕು ಅನ್ನೋ ಒಂದು ಫೋನ್ ಹಾಕಿ ಸ್ವಾಮಿ. ಖಂಡಿತ ಬರ್ತೀನಿ. ಅವ್ರದ್ದು 31ನೇ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತಣ್ಣ. ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತೆ 30ನೇ ತಾರೀಕು. ನೀವ್ಯಾರು ಹೇಳಿ? ನೀ ತಾಯಿನ ನಿಮ್ಮ ಅಮ್ಮನ ಹಾಕಿ ನಂದೇನ 31ನೇ ತಾರೀಕು ತಿಥಿ ಅಂತ. 31ನೇ ತಾರೀಕು ಅಣ್ಣ. ಅಲ್ಲ, ನೀನ್ ಎಷ್ಟು ಜನ ಕೊಟ್ಟಿರ ನನ್ನ ಮಗನಲ್ಲ ನೀ ತಾಯಿನ ಹಾಕ್ಯಾಯ. ನಮ್ಮ ನೀ ನನ್ನ ಎದುರಿಗೆ ಮಾತಾಡ್ಬೇಕಾಯ್ತು ನಿಮ್ಮ ಅಮ್ಮನ್ ನೀನು. ನರಸಿಂಹಣ್ಣ ಅಣ್ಣ, ಅದೇ ಅವಾಗಂತೂ ನಾವ್ ಹೇಳಿದ್ ನಡ್ಸ್ಕೊಡಕ್ ಆಗ್ಲಿಲ್ಲ. ಇವತ್ತಂತೂ ಈ ಸರಿ ನಾತು ಖಂಡಿತ ನಡ್ಸ್ಕೊಡ್ಬೇಕಣ್ಣ. ನಿಮ್ನೆ ನಂಬಿದೀವಣ್ಣ, ದಯವಿಟ್ಟು ಬಿಡ್ಬಾರ್ದಣ್ಣ, ನಮ್ ಕೈ ಬಿಡ್ಬಾರ್ದಣ್ಣ. ನಾವ್ ನಿಮ್ಗೋಸ್ಕರ ಅಣ್ಣ ಕಾಯ್ಕೊಂಡಿದೀವಣ್ಣ. ನಿಮ್ ಫೋನ್ ಎತ್ತಲ್ಲ, ಏನಿಲ್ಲ ಅಣ್ಣ. ನಾವ್ ಯಾವತ್ತು ನಿಮ್ಗೋಸ್ಕರನೇ ಅಣ್ಣ. ಏನಾಯ್ತದೆ? ಈಗ ನಾವು ಮಣ್ಣಿಗೆ ಬಂದಿವಿ, ತಿನ್ಗಪ್ಪ ಅಲ್ಲೇ ನಾವು ಗೋಳಾಡಲ್ಲ. ಇದನ್ ಕೇಳ್ಬೇಕಾಯ್ತು ಅಂತಲ್ಲ. ಅದೇನ ಹೇಳನ ಗೋಳಾಡಲ್ಲ ಅವನು. ಮಾತಾಡಿ ನರಸಿಂಹಣ್ಣ, ನೀನು ನಮ್ಮನ್ ಕೈ ಬಿಡಿ ಹಿಡಿಬೇಕಣ್ಣ. ಕೈಯಲ್ಲಿ ಹಿಡ್ಕೊಳಕ್ ಬರೋಣ ಅಣ್ಣ. ಎಂತೆಂತವ್ರ ಕೈ ಬಿಡ್ತೀಯ ಅಂತ ನನಗ್ ಕೈ ಹಿಡಿಯಲ್ವಣ್ಣ? ಇಂಥವಂತ ಹೇಳಿ ಕೈ ಹಿಡಿಬೋದು. ಅಲ್ಲ, ಎಂತೆಂತವ್ರ ಕೈ ಬಿಡ್ತೀಯ? ಅಲೋ, ಏನ್ ಹಿಡ್ಕೋಬೇಕು ಹೇಳ್ರಿ? ಇಂಥದ್ದು ಕಷ್ಟ ಅಂತ ಹೇಳ್ಬೋದು. ಇಲ್ಲ ಅನ್ನೋದು. ಅಣ್ಣ ನೀನ್ ಕರೆಕ್ಟ್ ಆಗಿ ಮಾತಾಡೋಣ, ಏನು ಕೇಳಿಸ್ತಾ ಇಲ್ಲ. ಕಾರಾಗ ಹೋಗ್ತಾ ಇದ್ದೀವಿ ಸ್ವಾಮಿ. ಅಯ್ಯೋ, ನಿಮ್ಮಂತ ಸಾವುಕಾರು ಕಾರಾಗ ಹೋಗ್ತೀನಿ, ನೀನ್ ಸೈಕಲ್ ಆಗಿ ಹೋಗ್ತೀರಣ್ಣ. ಹಲೋ, ಯಾರು ಎತ್ತ ಅಂತ ಹೇಳ್ಬಿಟ್ಟು ಮಾತಾಡಿದ್ದೆ ಅಣ್ಣ. ನರಸಿಂಹ ಅಣ್ಣ, ಅಣ್ಣ ಅಣ್ಣ, BN ನರಸಿಂಹರಾಜು ಸತ್ತೋಗ್ಬಿಟ್ಟಾರಣ್ಣ ಬಳ್ಳಾಪುರ. ಹಲೋ, ಏನೋ
BN ನರಸಿಂಹರಾಜು ಸತ್ತೋಗ್ಬಿಟ್ಟವ್ರೆ ಬಳ್ಳಾಪುರ. BN ನರಸಿಂಹರಾಜ್ ಸತ್ತೋಗ್ಯಾರ ಬಳ್ಳಾಪುರ ಹೂವಣ ಸಾಯಂಕಾಲ ಮಣ್ಣು. ನಿಮ್ ಮಗು ಎಕ್ಸಾಮ್ ಕೊಟ್ಕೊಂಡ್ರಲ್ಲ ಸುಳ್ಳ ಮಗನೇ, ನಿನ್ ತಾಯಿನ ಹಾಕ್ಯ ನಾಳೆಗಲ್ಲ ನಿಮ್ ಮಗು ಸುಳಿನ ಕಂಡಾಯ್ಕ ನಾಳೆ BN ನರಸಿಂಹರಾಜ್ ಬಳ್ಳಾಪುರ ಲೇಖಾಮ್ ನಡ್ಯಪ್ಪ ನಿಮ್ ಮಗು ಹೆಂಚೆ ಹೇಳ್ತಾ ಇದೀಯಾ? ನಾನ್ ಗೊತ್ತಿದ್ದು ಸತ್ತಾಗ ಮಾಡ್ಬಿಟ್ಟಲ್ಲ ನಿನ್ ತಾಯಿನ ಹಾಕ್ಯ ಈಗ ಅರ್ಕಿಂದ ಫೋನ್ ಮಾಡಿ ಅಣ್ಣ ಅಣ್ಣ ಪುಣ್ಯ ಕೇಳ್ತಾ ನಿಮ್ಮ ಅಲ್ಲ ಅಣ್ಣ ಅಣ್ಣ ಅಲ್ಲ ನನಗೆ ಫೋನ್ ಮಾಡಿ ಸತ್ತಾಗ ಅಂತ ಹೇಳಿದ್ರಿ ಸುಮ್ಮನೆ ಎಲೆಕ್ಷನ್ ನಿಲ್ಬೇಕು. ಅಣ್ಣ ಗ್ಯಾಸ್ ಹತ್ರ ಆಕ್ಸಿಡೆಂಟ್ ಆಗಿ ಸತ್ತಾಗ್ಬಿಟ್ರು ಅಂತ ಹೇಳಿದ್ರಲ್ಲ ಅಣ್ಣ. ಅವ್ರು ಸುಳ್ಳು ಮಾಡಿ ನೀವು ಅಣ್ಣ ಟಿವಿಯಲ್ಲೆಲ್ಲ ಬತ್ತಾಯ್ತೆ ಅಣ್ಣ, ಟಿವಿಯಲ್ಲೆಲ್ಲ ಬತ್ತಾಯ್ತೆ. ಟಿವಿ ಹೋದಾಗ ನಾನು BN ನರಸಿಂಹರಾಜು ಅದೇನಪ್ಪ ಲೇಟ್ ನರಸಿಯಪ್ಪ ಬಳ್ಳಾಪುರ ನಾನೇ ಕಣ ಫೋನ್ ಮಾಡ್ತಾ ಇರೋದು. ಅಣ್ಣ ಯಾಕೆ 12 ಮೀಟರ್ ಕೂರ್ದು ತಲೆ ತಿಂತೀರಾ? ಅಣ್ಣ BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ತುಮಕೂರು ಮಡಿಕಾಡ್ರು ನಮ್ಮನ್ನೆಲ್ಲ ಹಾಕ್ಮಾಡಿ ನನ್ನೆಲ್ಲ ಗ್ಲೂಕೋಸ್ ಹಾಕ್ಕೊಂಬಂದಿದ್ದೀನಿ ಹಾರ್ಟ್ ಅಟ್ಯಾಕ್ ಆಗಿ. ಅಣ್ಣ ನೀನ್ ಯಾವಾಗಣ ಬರೋಣ ಜಲ್ದಿ ಬರೋಣ, ನರಸಿಂಹರಾಜು ಎಣ ಎತ್ಬೇಕಂಡ್ ಬರೋಣ. ಅಯ್ಯೋ ಇವನ್ ತಾಯಿನ ಹಾಕ್ಯ ಇಂಥದಕ್ಕೆ ನಿಮ್ಮ ಬೆಂಗಾರ ಮಾತಾಡ್ತಾರೆ ನಾನೇ ನರಸಿಂಹರಾಜು. ಅಣ್ಣ ಅವ್ರ ಹೆಂಡತಿ ಮಕ್ಳೆಲ್ಲ ಅಳ್ತಾವ್ರಣ್ಣ ಬಾರೋಣ ಜಲ್ದಿ. ಹಲೋ ಏ ಎಲ್ಲ ಮಡ್ಕೆ ಎಲ್ಲ ಬೆಂಕಿ ಹಾಕ್ರಿ, ಮಡ್ಕೆ ಚಟ ಕಟ್ರಿ, ಎಲ್ಲ ಗರಿ ಎಲ್ಲ ಕಟ್ಕೊಂಬರ್ರಿ. ಉಸಿರಾಡ್ದಂಗ್ ಮಾಡಿರಲ್ಲ ಗರಿ ಎಲ್ಲ ಕಟ್ಕೊಂಬ ದೊಡ್ಡದಾಗ ಕಟ್ರಿ. ಒಣ್ಣ ತೂಕ ಜಾಸ್ತಿ ಐತಿ, 150 kg ಐತಿ ನರಸಿಂಹಣ್ಣ ಎಣ ಬಾರ. ನಿಮ್ಮ ತುಳು ಬಾರ ನಿಮ್ಮ ಮನಿಕರಿ. ಅಲೋ ಅಣ್ಣ ಅಣ್ಣ ಎಷ್ಟೊತ್ತಾಗುತ್ತೆ ಅಣ್ಣ ಬರೋದು? ಅಣ್ಣ ಅಲ್ಲ ಇದು ಒಡ್ರಲ್ಲಿ ಇದೆ ಎಂತದು ಓಯ್ ಇದನ್ ಬಿಟ್ಟಿದ್ದೀವಿ ಯಾವ್ದು ಗೆದ್ದಲ್ಲಿ ಅಣ್ಣ ನರಸಿಂಹರಾಜು ಎಣ ಎಲ್ಲ ಕಪ್ಪಾಗ್ಬಿಡ್ತೈತ್ ಬಾರಣ್ಣ. ಉಸಿರಾಡ್ದಂಗ್ ಮಾಡಿರಲ್ಲ ನಮ್ಮನ್ನ ಉಸಿರು ನೀರನ್ನೇ ಅಣ್ಣ ಸರಿ ಆಯ್ತಾ? ನೀನ್ ಬಂದು ನನ್ ಜೀವನ ಹಾಳು ಮಾಡಿ ನಂಗೊಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ, ಅಲ್ಲಿ ಗಂಡ ಹೆಂಡತಿ ಮಕ್ಳು ತವ. ಇವತ್ ನಾನ್ ಏನ್ ಮಾಡ್ಬೇಕು ಜೀವನ ಮಾಡಕ್, ಅದಕ್ಕೆ ನಾನು ತೀರ್ಮಾನಕ್ ಬಂದಿದ್ದೀನಿ ಹಿಂಗ್ ಮಾಡ್ಬೇಕು ಅಂತ. ಅದು ಸರಿನೋ ತಪ್ಪು ನೀನೇ ಹೇಳು. ಕಂಪ್ಲೇಂಟ್ ಕೊಟ್ಬಿಡು ಹಿಂಗ್ ಮಾಡೋದೇನೆ ಅಂತ. ಯಾವ ಊರ ಒಂದು ಯಾರ್ದು ಹಿಂಗ ಹಂಗ್ ಮಾಡಿ ಮಗ ಕೊಟ್ಟಿರೋರು? ಬಳ್ಳಾಪುರ ನರಸಿಂಹರಾಜು BN. ಓಯ್ ನಿಮ್ಮ ನಾನೇ? ನೀನೇ ಅಲ್ವಾ? ನಾನು ಲಲ್ಲಿ. ಅಯ್ಯೋ ನಿಮ್ಮ ಇನ್ನ ಬದುಕಿದ್ಯಾ? ಅಲ್ಲ, ಈಗ ನಾನೊಂದು ತೀರ್ಮಾನಕ್ ಬಂದಿದ್ದೀನಿ. ಆತರ ಅದು ಸರಿನೋ ತಪ್ಪ ನೀನೇ ಹೇಳು. ಫಸ್ಟ್ ಏನು ಅಂತ ಕೇಳು. ಏನು ಈಗ ನನ್ಗ್ ಮದ್ವೆ ಮಾಡ್ದೆ, ಮಕ್ಳು ಮಾಡ್ಕೊಂಡೆ, ನನ್ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ? ಇಲ್ಲ ಹೂ ಅಂತ ಒಪ್ಕೊ, ನಿಜ ಸುಮ್ನೆ ಇಲ್ಲ. ಇದು ನಾವು ಶ್ರೀರಾಮ ಇದ್ದಂಗೆ. ಆಯ್ತು. ಈಗ ನೀನ್ ಒಪ್ಕೊಳದ ಗೊತ್ತಲ್ಲ ಅಕ್ಕಪಕ್ಕ ಯಾರ ಅವ್ರೆ ಅಂತ. ನನ್ ಜೀವನ ಮಾಡಿ ನಂಗ್ ಮೋಸ ಮಾಡಿ ಇವತ್ತು ನನ್ ಬಾಳ್ ಹಾಳ್ ಮಾಡಿ ನಂಗ್ ಒಂದ್ ಮಗು ಕೊಟ್ಟು ಹೋಗಿದ್ಯಾ. ಮನೆಗ್ ಒಂದ್ ರೇಷನ್ ತಂದಾಕಲ್ಲ, ಬಾಡಿಗೆ ಕಟ್ಟಲ್ಲ, ಒಂದ್ ಗ್ಯಾಸ್ ತಂದಾಕಲ್ಲ, ಏನಿಲ್ಲ. ಅದಕ್ಕೆ ಈಗ ಅಲೋ ಈಗ ನನ್ಗಿಬ್ರು ಲವ್ ಮಾಡ್ತಾವ್ರ ಹುಡುಗರು. ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ. ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ. ಅವನಿಗ್ ಬಿಟ್ರೆ ಇವನಿಗ್ ಬೇಜಾರು, ಇವನಿಗ್ ಬಿಟ್ರೆ ಅವನಿಗ್ ಬೇಜಾರು. ಅದಕ್ಕೆ ಆ ಇಬ್ರು ಹುಡುಗರ್ಗೂ ಸೇರಿ ನನ್ಗೆ ಅವ್ರಿಬ್ರು ಕೈಲಿ ತಾಳಿ ಕಟ್ಟಿಸ್ಬಿಡು. ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಇರ್ತೀನಿ. ಅದನ್ನ ನೀನೇ ಮುಂದೆ ನಿಂತು ಮಾಡಿಸ್ಬೇಕು. ಅಯ್ಯೋ 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 ನೀನ್ ತಾಯಿನ ಹಾಕ್ಯ ಹಿಂಗೂ ಐತರ ಪ್ರಪಂಚ. ಇಬ್ಬರನ್ನ ಇದನ್ನ ಅಯ್ಯಪ್ಪ ಶಿವ ಪರಮಾತ್ಮ ಯಾಕಪ್ಪ ಇಂಥವ್ರನ್ನೆಲ್ಲ ಭೂಮಿ ಮೇಲೆ ಸೃಷ್ಟಿಯ ಭಗವಂತ. ಇನ್ನ ಶಿವಕುಮಾರ ಸ್ವಾಮೀಜಿಯವರು ಇನ್ನ ಒಂದ್ 10 ವರ್ಷ ಇದ್ರೆ ಇನ್ನ ಎಷ್ಟೋ ಜನಕ್ಕೆ ಅನ್ನದಾತರಾಗಾರು. ಇವರು ಬಾಲಗಂಗಾಧರನಾಥ ಸ್ವಾಮಿಗಳಿದ್ರೆ ಎಷ್ಟು ಜನಕ್ಕೆ ಊಟ ಹಾಕೋರು, ವಸತಿ ಕೊಡೋರು. ಇವಳು ನಾನ್ ಬಿಟ್ರೆ ಅವ್ರು ಬಿಟ್ರೆ ಅವ್ರ್ಯಾರು, ಅವ್ರ್ಯಾರು ಅನ್ನಂಗೆ. ಏನಮ್ಮ ನಿಂದು ಅಕ್ಕ, ನಿನ್ ಮಾತಿನ ಕತೆ ಪ್ರಪಂಚದಾಗ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು. ನಾನ್ ಏನ್ ಕೇಳ್ದೆ? ಕೇಳ್ಬಾರ್ದೇನ ಕೇಳುದ್ನ ಅಂದ್ರೆ ಮುಖ್ಯ ಬಾಯಿ ಚಿನಾಲಿ
ನಾನೇನ ಕೇಳ್ಬಾರ್ದನ ಕೇಳುದ್ನ ಅಂದ್ರೆ ನೀನ್ ಮೋಸ ಮಾಡುವಾಗಿದ್ದ ನನ್ ಜೀವನ ಮಾಡೋದ್ ಹೆಂಗೆ, ಮಕ್ಳು ಸಾಕೋದ್ ಹೆಂಗೆ? ಈಗ ನೋಡು, ಇಬ್ರು ಲವ್ ಮಾಡ್ತಾರಂತೆ. ಈಗ ಅವ್ನ್ ಮದ್ವೆ ಮಾಡಿದ್ರೆ ಇವ್ನಿಗ್ ಬೇಜಾರು, ಇವನ್ ಜೊತೆ ಮದ್ವೆ ಆದ್ರೆ ಅವನಿಗೆ ಬೇಜಾರು. ಅದಕ್ಕೆ ನೋಡು, ನೀನ್ ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಅವ್ರ ಇಬ್ರು ಕೈಲೂ ತಾಳಿ ಕಟ್ಟಿಸ್ಬಿಡು, ನಂಗೊಂದ್ ಜೀವನ ಕೊಡು, ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ, ನೀನ್ ಆರಾಮಾಗಿ ನೀನ್ ಎಲ್ಲನ ಇರು. ನಿನ್ ಮಗ ಹೆಂಗೈತೆ ಅನ್ನೋದ್ ನೋಡಿಲ್ಲ ನೀನ್ ಕೆಲವೇ ದಿನದಲ್ಲಿ ನೀನ್ ನುಣ್ಣಗ್ ಹಾಳಾಗೋಕೆ ನಮ್ಮ ಶ್ರೀರಾಮಚಂದ್ರಗಿನ್ನ ಒಂದ್ ಕೈ ಮೇಲ್ ನಾನು. ಅದೆಲ್ಲ ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ಗೊತ್ತೈತ್ ನೀನ್ ಎಂತವನು ಅಂತ. ಅದೆಲ್ಲ ಬಿಡು. ನನ್ ಬಾಳ್ ಹಾಳ್ ಮಾಡ್ದಂಗೆ ರತ್ನಮ್ಮನ್ ಬಾಳ್ ಹಾಳ್ ಮಾಡ್ದೆ. ಹಲೋ, ಹಿಂದಕ್ಕೆ ಎಳಿಬಾರ್ದು ಹೇಳು. ಬುಗುಳ್ನಲ್ಲಿ ಕೆರೆ ನೀರು ಅಲೆ ಸುದ್ದಿ ಕೆರೆಗೆ ಹೋಗೈತೆ. ಅಲ್ಲ ಮತ್ತೆ ಶ್ರೀರಾಮಚಂದ್ರ ಅಂತೀಯಲ್ಲ ನೀನು. ಹಿಂದಕ್ಕೆ ಎಳಿಬಾರ್ದು. ಅಲ್ಲಪ್ಪ, ನೀನ್ ಶ್ರೀರಾಮಚಂದ್ರ ಅಂದಲ್ಲಪ್ಪ. ಅದಕ್ಕೆ ನೋಡು, ಈಗ ನನ್ಗೆ ಅವೆಲ್ಲ ಬೇಡ ರೀ. ನನಗೆ ನೋಡು, ಅವತ್ತು ನನ್ಗೆ ಮಗು ಹುಟ್ಟಿಸಿದ್ಯಾ, ನಿನ್ಗೂ ಒಂದ್ ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ. ನೀನು ಯಾವತ್ತನ ಒಂದ್ ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರಿಬ್ರು ಹುಡುಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ. ಗಂಡನಂಗ್ ನೀನೇ ಮುಂದೆ ನಿಂತ್ಕೊಂಡು ನನಗ್ ಮದುವೆ ಮಾಡಿಸ್ಬೇಕು ಅವ್ರಿಬ್ರು ಕೈಲು. ನೀನೇ ಗಂಡ ಆಗಿ ನೀನೇ. ಆಯ್ತು, ನಾಳೆ ಎಲ್ಲಾ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವ್ರು ಕರ್ಕೊಂಡು ನಂದಿ ಬೆಟ್ಟಕ್ಕೆ ಬರ್ರಿ. ನಂದಿ ಬೆಟ್ಟಕ್ಕೆ ಬರ್ರಿ, ಮೂವರಿಗೂ ಸರಿಯಾಗಿ ಮಾಡ್ತೀನಿ ಮದ್ವೆ. ಏನ್ ಇದುವರೆಗೂ ಮಾಡಿರೋ ಸಾಕು, ಮಾಡಿ ಮಾಡಿ ನನಗೊಂದ್ ಮಗು ಕೊಟ್ಟು ಹಾಳು ಮಾಡೋಗಿದ್ ಇನ್ನ ಮಾಡ್ತೀಯ? ಸರಿಯಾಗಿ ಮದ್ವೆ ಮಾಡ್ತೀನಿ, ಏನಿಲ್ಲ. ಇನ್ ಜೀವಮಾನದಾಗೆ ಯಾರು ಮಾಡಿರಬಾರ್ದು, ಮೂವಾರನು ತಗೊಂಡೋಗಿ ಅಲ್ಲಿಂದ ಕೆಳಗೆ ಮುಗಿಸ್ಬಿಡ್ತೀನಿ. ಯಾಕೆ ಅಂದ್ರೆ ನನ್ ಚೆನ್ನಾಗಿರೋದ್ ನಿನ್ಗೆ ಇಷ್ಟ ಇಲ್ವಾ? ನಿಮ್ಮಂತವ್ರ ಬುದ್ಧಿನೇ ಪ್ರಪಂಚ ಕಲಿತಾರೆ ಅಂತ ಲೌಡಿ. ಯಾಕೆ ಕಲಿತಾರೆ ಅಂದ್ರೆ ನೀನ್ ನನ್ಗೆ ಮೋಸ ಮಾಡೋಗ್ಲಿಲ್ವಾ? ಬಾಯಿ ಅಲ್ಲೋ, ಉಗಿರ ನನಗಾಗ ಹೋಗ್ತೋಗ್ತೀನಿ, ನನಗೆ ಹೋಗ್ತೇವೆ ಬಾಯಿಗೆ ಹೋಗ್ತೇವೆ ಹುಡುಗದ ಯಾರು. ಅಲ್ಲೋ, ಹಲೋ, ನೋಡು, ಮಾತಾಡು ಅಂದ್ರೆ ಕ್ಲೀನ್ ಆಗ. ಹುಡುಗರ್ ಕೈಲಿ ಇದು ಜೀವನದ ಪ್ರಶ್ನೆ, ಇದು ಆ ಹುಡುಗರ್ ಕೈಲಿ ಯಾಕೆ ಕೊಡ್ತೀಯ? ನಿನ್ನಂತೂ ಇರೋದ್ಕಿನ್ನ ಹೊರಗೆ ಹೋದ್ರೆ ಮುಂದಿನ ಹೆಣ್ಮಕ್ಳು ಚೆನ್ನಾಗಿರುತ್ತೆ ನೋಡು. ಅಲೋ, ಆಗ್ಬಿಟ್ರೆ ಮಕ್ಳು ಬೈತಾವ ನಿನ್ನ. ಹಲೋ ನರಸಿಂಹ, ನನ್ಗೇನಾರು ಊಟ ಇಲ್ಲ, ತಿಂಡಿ ಇಲ್ಲ, ಗ್ಯಾಸ್ಟ್ರಿಕ್ ಬರೆ. ಅಂತ ಎಲ್ಲ ಒಂದ್ ಕಾಯಿನ ಈಗ ಒಂಚೂರು ಮಜ್ಜಿಗೆ ಕುಡಿದು ಕೆಡ್ಸ್ ಮೊಬೈಲ್ ಕೆಡ್ಸ್ ಜಲ್ದು. ಹಲೋ ಸರ್. ಹಲೋ, ನಮಸ್ಕಾರ ನರಸಿಂಹಣ್ಣ. ನಮಸ್ಕಾರ, ಯಾರು? ನಾನಣ್ಣ, ಕಿಶೋರ್. ಕಿಶೋರ್, ಏನಣ್ಣ ಇದು ಈ ತರ ಈಗ ಮಾಡಿದ್ದೀರಾ? ಈಗ ಹೆಂಗಣ್ಣ ಇದು? ಏನ್ ಹೇಳಿ? ಅದೇ ಅವ್ರ ನಿಮ್ ಹೆಂಡತಿ ಲಲ್ಲಿ ಅವರು ಮದ್ವೆ ಮಾಡ್ಕೊಡ್ತಾರ ನಮ್ಮ ಯಜಮಾನ್ರು ನನಗೆ ಅಂತ ಹೇಳಿದಾರೆ. ಮಾಡ್ಕೊಡ್ತೀರಣ್ಣ ನನಗೆ ಮದ್ವೆನ? ಲಲ್ಲಿ ಅವ್ರನ್ನ, ನಿಮ್ಮ ಹೆಂಡತಿ ಅವ್ರನ್ನ? ಅಲ್ಲ, ನಾವು ಕೊಡೋಣ. ಅಲ್ಲ ತಿಂತೆ ನಾನು ಮದುವೆ ಮಾಡ್ಕೊಡೋಣ ಅವಳನ್ನ. ಅಣ್ಣ ಅವರು ಹೇಳಿದ್ರು ಸ್ವಲ್ಪ ಇದನ್ನ ನಾವೇನೋ ದಾಖಲಾಗಿರ್ತೀವಿ ಇಲ್ಲಿ. ಹಲೋ ಅಣ್ಣ, ಅಣ್ಣ, ಹಲೋ ಅಣ್ಣ. ಹಲೋ ಅಣ್ಣ, ಈಗ ಅವ್ರನ್ನ ಮದ್ವೆ ಮಾಡ್ಕೊಡ್ತೀರಾ ನೀವು? ಒಪ್ಕೊಂಡಿದ್ದೀರಾ ಮದ್ವೆಗೆ? ನೀವು ಮದ್ವೆ ನೀನ್ ಹೆಂಗಾರ ಮಾಡ್ತೀರ, ನಾನ್ ಮದ್ವೆ ಮಾಡ್ಕೊಡೋಣ. ಅಲ್ಲ ರೀ, ಅವರು ನೀವು ಮೋಸ ಮಾಡಿ ನಿಮ್ ಹೆಂಡತಿಯರಿಗೆ ಬಿಟ್ಬಿಟ್ಟಿದ್ದೀರಂತಲ್ಲ, ಒಂದ್ ಮಗು ಐತೆ, ಆ ಮಗುಗ್ ಬಾಳ್ ಕೊಡ್ತಿದೀವಿ. ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರಿಗೂನು. ಈಗೇನ್ ನೀವು ಒಪ್ಪಿ ಮದ್ವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ? ಅವರು ನಮ್ಮ ಯಜಮಾನ್ರು ಕೇಳ್ಬೇಕು. ನರಸಿಂಹರಾಜು, BN ನರಸಿಂಹರಾಜು. BN ನರಸಿಂಹರಾಜು, ಲೇಟ್ ನರಸಿಂಹಪ್ಪ. ಲೇಟ್ ನರಸಿಂಹಪ್ಪ ಹೋದ್ಮೇಲೆ ಒಂಥರ ಜ್ಞಾನ ಬಿಟ್ಟು ಅಣ್ಣ. ನಮ್ಮನ ಅನ್ನಂತೂ ಅಡ್ರೆಸ್ ನಾನು ಅಡ್ರೆಸ್ ಹೇಳಕ್ ಹೋಗ್ತಾ ಇದ್ದಿಲ್ಲ. ಅಲ್ಲಣ್ಣ, ಈಗ ಮದ್ವೆ ಯಾವ ಇಕ್ಕಣ್ಣ?
ಮದ್ವೆ ಯಾವಾಗನ ಐತೆ ಎಲ್ಲ ಮಾಡಿ ಅದಕ್ಕೆ ನನ್ಗೆ ಕೇಳ್ತಿ ಅವ್ರು ಕೇಳೋದು ಅವ್ರ ಯಾರು ಲಲ್ಲಿನ ಅವ್ರ ಅವ್ರ ಅಪ್ಪ ಅವ್ರ ಗಂಡ ಯಾರನ್ನ ಐತ್ರಿ. ಅಣ್ಣ ಅವ್ರೇನಂದ್ರು ಗೊತ್ತಾ, ನಿಮ್ ಯಜಮಾನ್ರು ಕೇಳ್ಬೇಕು ಅಂದ್ರು. ನೀನ್ ಲವ್ ಮಾಡ್ತಾ ಇದ್ಯಾ? ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ, ಈಗ ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಲವ್ ಮಾಡ್ತಾ ಇದೀವಿ. ಇಬ್ರು ಮದ್ವೆ ಆಗ್ತೀವಿ ಅವ್ರನ್ನ. ಇಬ್ರು ಮದ್ವೆ ಆಗ್ತೀವಿ, ನೀವ್ ಒಪ್ಕೊಂಡ್ರೆ ಮಾತ್ರ. ಇಬ್ರು ನಮ್ ಕಡೆ ಸೈಡ್ ಆಗ್ಲವ ಮೂತಿ ಹಚ್ಕೊಂಡ್ಬಿಟ್ರಿ ಅವ್ರು. ಯಾಕಣ ಈ ತರ ಮಾತಾಡ್ತಿದ್ಯಾ ನೀನು? ಮತ್ತೆ ನಾನು ಅವಳು ನನಗೆ ಆಗ್ಬೇಕಾಯ್ತು, ನಾನು ಅವ್ರಿಗೆ ನನಗೆ ಯಾಕೆ ಮಾಡ್ತಿದ್ದೆ ಫೋನ್ ನನ್ಗೆ? ಅಣ್ಣ ನೀವ್ ಎಳ್ಳೆ ಹೆಂಡ್ತಿ ಅಂತಲ್ಲ ನಿಮ್ಗೆ? ಎಳ್ಳೆ ಹೆಂಡ್ತಿನೂ ಇಲ್ಲ, ಒಂದೇ ಹೆಂಡ್ತಿನೂ ಇಲ್ಲ, ನಾನು ಇನ್ನ ಮದ್ವೆನೇ ಆಗಿಲ್ಲ. ಹೌದಾ? ಇನ್ನ ಎಷ್ಟಣ್ಣ ವಯಸ್ಸು ನಿಮ್ಗೆ? ನನಗೆ 18 ಎತ್ತು ನಿನ್ ಬಾಯಿಗೆ ಮಣ್ಣಾಕ. ಅವಳನ್ನ ಪಾಪ ನಂಬಿಸಿ ಮೋಸ ಮಾಡಿ ಇವತ್ತು ಅವ್ರು ಕೂಳು ನೀರಿಲ್ದೆ ಅಲ್ಲಿತವ್ರ ನಾವ್ ಹೆಂಗೋ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ. ಅಣ್ಣ ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು, ಸಾಕ್ಷಿ ಹಾಕ್ಬಾರ್ದ ನೀನು? ನನ್ ತೋಳ್ಗಳು ಸಾಕ್ಷಿ ಆಗ್ತದೆ. ಅವ್ನ ಅಮ್ಮನಕ್ಕೆ ಹಿಂಗ್ ಬೈತಿದ್ಯಾ? ಅವಳು ಯಾರು ನನ್ಗೆ ಹೆಂಗ್ ಗೊತ್ತು? ಅವಳು ನಿನ್ ಹೆಂಡತಿ ಅಂತಲ್ಲ, ಎಳ್ಳೆ ಹೆಂಡತಿ. ಅವಳು ಒಂದು ಇದನ್ ಮಾಡ್ಬಿಟ್ರಿ ನೀನು. ನನ್ಗೆ ಅವಳ ಮಗನೇ ನೋಡಿಲ್ಲ ನಾನು. ಯಾಕೆ? ಯಾಕೆ? ಯೋ ಅವಾಗ ಕುಡ್ದೆಲ್ಲ ಇದ್ ಮಾಡಿದ್ಯ ಅಂತೆಲ್ಲ, ಯಾಕೆ ಕುಡ್ದು ಇಲ್ಲಿ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಮೇಷ ಸತ್ತೋಗ್ಯಾರಂತ ನಾವೆಲ್ಲ ಈ ಗೋಳಾಡಿಗೆ ಕೂತಿದ್ರೆ ಸ್ಟಾರ್ಟ್ ಅಂತ ಮಾಡವ್ರು. ಹಲೋ ಅಣ್ಣ, ಈಗ ಅಣ್ಣ ನಿನ್ನ ಲಾಸ್ಟ್ ಸರಿ ಕೇಳ್ತಿದ್ದೀನಿ, ಒಪ್ಕೊಂಡಿದ್ದಿ ಮದ್ವೆಗೆ ಇಲ್ವೋ? ಯಾರು ಒಪ್ಕೊಳ್ಳೋದು? ನನಗೇನ ಮದ್ವೆ ಇಲ್ಲ. ಯೋ ಅಮ್ಮನ್ನ ಮೋಸ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೆಲ್ಲಯ್ಯ, ನಿನ್ ಮನೆ ಹಾಳಾಗೋಗ ಲೋಫರ್ಸ್ ಒಳ್ಳೆ ಮಗನೇ. ನಿಮ್ಮ ಅಮ್ಮನ ಇದಕ್ಕೆ ನೀನು ಅಷ್ಟು ಅನುಕಂಪ ಸಡತನೆ ಫೋನ್ ಮಾಡ್ತೀಯ? ನಿನ್ ಇಷ್ಟ ಬಂದಾಗ ಹೆಂಗಾನ ಮಾಡ್ತೀವಿ, ಹೋಗಿ ನನಗೆ ಫೋನ್ ಮಾಡ್ತೀರಾ? ಲೇ ಅವ್ನ ಅಮ್ಮನ್ ನೀನ್ ಒಪ್ಕೊಂಡ್ ಮದ್ವೆ ಮಾಡ್ಕೊಡ ಮುಂದೆ ನಿಂತ್ಕೊಂಡು. ನನ್ ಗುತ್ತಿಗೆ ಮಾಡ್ಕೊಡ್ತೈತೆ. ಅವಳೆ 2000 ಇದು ಮಾಡಿ ಅರ್ಧ ದುಡ್ಡು ಇಸ್ಕೊಂಡಿದ್ದೀನಿ ಕೊಡಿಸ್ಬಾ ಅಂತ ಅಂದಾಗ ಅದೇ ನನಗೆ ಯಾರಣ್ಣ ತಗೊಂಡ್ರಿ ಅಣ್ಣ ನೀನು? ಅಣ್ಣ ಬಿಡು, ಇಬ್ರು ಅಣ್ಣ ತಮ್ಮದಿರಿದ್ದಂಗೆ ಇಬ್ರು ಹಂಚ್ಕೊಂಡು ಹೋಗೋಣ. ಅಣ್ಣ ತಮ್ಮದಿರು ಹಂಚ್ಕೊಂಡು ನಿಮ್ಮ ಅಮ್ಮ ನನಗೆ ದೊಡ್ಡ ಮಾತಾಡ್ತೀಯ? ಅಣ್ಣ ಯಾಕಣ್ಣ ಈ ತರ ಮಾತಾಡ್ತಿದ್ಯಾ? ಮತ್ತೆ ಅಲ್ಲ ಈಗ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀಯೋ ಇಲ್ವಾ ಅಷ್ಟೇ ಹೇಳೋಣ. ಯಾರಿಗೆ? ನನಗೂ ಲಲ್ಲಿ ಅವ್ರಿಗೂ ಮದುವೆ ಮಾಡ್ಕೊಡ್ತೀಯಾ ಇಲ್ವಾ? ನಾನು ಯಾರು ಮದುವೆ ಮಾಡ್ಕೊಡಕ್ಕೆ? ಸರಿಯಪ್ಪ, ಅವ್ರ ಕೈಲೇ ಕೊಡ್ತೀನಿ, ಮಾತಾಡು. ಹಲೋ ಹಲೋ, ಏನು ಅಂದ್ರೆ? ಗುಂಡು ಅಂದ್ರೆ ನಾನು ನೆನ್ನೆನೆ ಹೇಳಿದ್ನಲ್ಲ, ನಾನು ಇಬ್ರನ್ನ ಲವ್ ಮಾಡ್ತಾ ಅವ್ರೆ, ನನ್ನ ಮದುವೆ ಮಾಡ್ಕೊಡಿ ಅಂತ. ಈಗ ಬಂದಿದ್ದಾರೆ ನೋಡಿ, ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡಣ. ಮದುವೆ ಮಾಡ್ಕೊಂಬಿಟ್ಟು ಹೋಗ್ರಿ, ನನಗೆ ಫೋನ್ ಮಾಡ್ತೀರಾ? ನೀವು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಕೊಡ್ಬೇಕು. ನೀವ್ ಎಷ್ಟೇ ಆಗ್ಲಿ ನನ್ನ ಮೊದಲನೇ ಗಂಡ ಅಲ್ವಾ? ಇಲ್ಲಿ ನಮ್ಮ ದೊಡ್ಡಮ್ಮರ ಮಗ ತೀರೋಜವ್ರೆ, ಇಲ್ಲಿ ಮದುವೆ ಮಾಡಕ್ಕೆ ಮಣ್ಣು ಮಾಡ್ಬೇಕಲ್ಲಿ ಹೋಗಿ. BN ಏನಂತ ಇವ್ರು ನಮ್ಮ ಅಣ್ಣ ಆಗ್ಬೇಕು ಇವ್ರು. ಹಲೋ ಅಣ್ಣ. ಹಲೋ, ಎಲ್ಲಿದ್ದೀಣ? ನಾನೀಗ ಹೂನಳ್ಳಿ ಬ್ಯಾಂಕು. ತಡೆಣ ಒಂದ್ ನಿಮಿಷ, ಗಾಡಿ ಸೈಡಿಗೆ ನಿಲ್ಸು. ಗಾಡಿ ಸೈಡಿಗೆ ನಿಲ್ಸೋಣ. ಸರಿ, ನಿಲ್ಲಿಸ್ತೀನಿ ತಳಿ. ಹಲೋ, ನಿಲ್ಸು. ನಿಲ್ಲಿಸ್ರಾ? ನೋಡೋಣ, ನಾನ್ ಮನೋಜ್ ಮಾತಾಡ್ತಾ ಇರೋದು. ಹಲೋ ಹಲೋ, ಯೋ ಕೇಳ್ಸಲ್ಲ? ಕರೆನ್ಸಿನೇ ಬಂದಿಲ್ಲ, ಬೆಳಿಗ್ಗೆ ಕೊಟ್ಟೋದು ಕಾಸು. ಯೋ ಹಲೋ, ಮಾತಾಡ, ಇಲ್ಲಿ ನಿನ್ನ ಹತ್ರ ಮಾತಾಡ್ತೀನಿ. ನೀನ್ ಕರೆನ್ಸಿಗೆ ನೆಕಡ ಸಿಗಾಕ ಇಲ್ಲಿ ಜೀವನದ ಬಗ್ಗೆ ಮಾತಾಡ್ತಾ ಇದೀವಿ. ಹಲೋ ಹೇಳಿ. ನಾನ್ ಮನೋಜ್ ಮಾತಾಡ್ತಾ ಇರೋದು. ಮಾಸು? ಮನೋಜ್. ಈಗ ಜೀವನದ ಬಗ್ಗೆ ಮಾತಾಡ್ತಾ ಇರೋದು. ಲಲ್ಲಿಯರ್ನ ನಿಮ್ ಮೊದ್ಲು ಮದ್ವೆ ಆಗಿದ್ರ ಇಲ್ವೋ? ನನಗೆ ಕೆಟ್ಟ ಮಾತು ಬಂದ್ಬಿಡ್ತೀನಿ ಬಾಯಿಗೆ. ಸರ್, ಕೆಟ್ಟ ಪದಗಳನ್ನ ಸರ್ ದಯವಿಟ್ಟು
ಕೆಟ್ಟ ಪದಗಳನ್ನ ಮಾತಾಡ್ಬೇಡ್ರಿ, ಗೊತ್ತಾಯ್ತಾ? ನೀವು ಯಾವ್ದಕ್ಕೂ ಕ್ಲಿಯರ್ ಆಗಿ ಮಾತಾಡಿ, ಕ್ಲಿಯರ್ ಇವತ್ತು ಆಗ್ಬಿಡ್ಬೇಕು. ಇವತ್ತೇನ್ ಗೊತ್ತಾ, ಇವ್ರು ಏನ್ ಹೇಳಿದಾರೆ ಗೊತ್ತಾ, ಲಲ್ಲಿ ಅವರು ಮುಂಚೆ ಬಂದು ನಂಗೆ ಮದ್ವೆ ಆಗಿ ಕುಡ್ದು ಬಂದು ಮಕ್ಳು ಮಾಡಿ ನನ್ನ ಬಿಟ್ಟು ಹೊರಟೋಗ್ಬಿಟ್ರು, ನಾನ್ ಜೀವನ ಮಾಡಕ್ ಈಗ ಆಗ್ತಾ ಇಲ್ಲ. ಹಲೋ, ಜೀವನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು. ನಾನು ನಮ್ ಫ್ರೆಂಡು ಇಬ್ರು ಬಾಳ್ ಕೊಡಕ್ ಒಪ್ಕೊಂಡಿದೀವಿ, ಇಬ್ರು ಮದ್ವೆ ಆಗ್ತಾ ಇದೀವಿ ಲಲ್ಲಿ ಅವ್ರನ್ನ. ಮದ್ವೆ ಇಬ್ರು ಮದ್ವೆ ಆಗಿರಿ, ಬೇಕಾದ್ರೆ ಅವ್ನು ಮದ್ವೆ ಆಗಿರಿ, ಅದನ್ನ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ರೇ. ನೀವ್ ಮೊದಲನೇ ಯಜಮಾನ್ರ ಅಂತಲ್ರಿ ಅವ್ರಿಗೆ? ಇಲ್ಲ ಸರ್, ನಾವ್ ಮೊದಲನೇ ಯಜಮಾನ್ರು ಇಲ್ಲ, ಎರಡನೇ ಯಜಮಾನ್ರು ಇಲ್ಲ, ಯಾರು ಅವ್ರನ್ನ ನೋಡೇ ಇಲ್ಲ ಸರ್. ರೇ ಮತ್ತೆ ನಿಮ್ ಮಗು ನಿಮ್ಮಂಗೆ ಐತಲ್ರಿ. ನೀವು BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ಅಲ್ವನಪ್ಪ? ಮಗು ನಿಮ್ ಹೆಸರು ಹೇಳ್ತಾ ಇತ್ತಲ್ಲ ಎಲ್ಲ. ನಿಮ್ ಮಗಿಗೂ ಹೇಳ್ಕೊಡ್ರಿ ಹೆಸರ ಹೇಳ್ತೈತಿ ರೇ. ನೀವು ಆ ತರ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ. ಈಗ ನನ್ ಚಾಟ್ಗಾರ ನಮ್ಗೇನ್ ಗಾಡಿಯನ್ನು ಪ್ರಯತ್ನ ಐತೆ, ಅದ್ರಿಂದ ಹಿಂಗ್ ಮಾಡಿದ್ರೆ ಸ್ವಾಮಿ ತಪ್ಪಾಯ್ತೇನೋ, ಏನೋ ಅವಾಗ ಅತಾಚೂರಿ ಆಗೋಯ್ತು, ನಾವ್ ಇವಾಗ ಬಾಳ್ ಕೊಡ್ತೀವಿ, ಮದ್ವೆ ಏನೋ ಮಾಡ್ಕೊಂತೀವಿ ಅಂತ ಅವಳು ತುಳ್ಳಿ ಯಾರ್ಯಾರ್ದವಲ್ಲ ಮಾತಾಡ್ರೆ ದುಡ್ಡು ಎಲ್ಲ ಉಸ ಮಾಡ್ಕೊಡು, ಅರ್ಧ ಬರ್ಧ ಕೊಟ್ಟಾರ ಅವ್ರ ಮನಸ್ಸು ಅಪ್ಪ ಅಮ್ಮ ಕೊಟ್ಟಾರ ಮಾತಾಡ ಮಾತಾಡೋದು. ಈಗ ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಂಬಿಡ್ರಿ. ನಮ್ಗೆ ತಲೆ ಕೆಡಕ್ಬೇಡ್ರಿ, ನಾವೆಲ್ಲ ಹೊರಟಿದ್ವಿ. ಆಯ್ತಪ್ಪ, ತಲೆ ಕೆಡ್ಸಲ್ಲ. ಈಗ ಒಂದೇನ್ ಮಾತು ಹೇಳ್ತೀನಿ ಕೇಳಿ ಸರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ ತಾನೇ ಮರ್ಯಾದೆಯಿಂದ. ಅಲ್ಲ ರೇ, ನಾನ್ ನಿಮಗ್ ಮರ್ಯಾದೆಯಿಂದ ಮಾತಾಡ್ತಾ ಇದೀವಿ ತಾನೆ, ಅದಕ್ಕೆ ನಾನ್ ಹೇಳ್ತೀನಿ ಗೊತ್ತಾ. ಈಗ ಲಲ್ಲಿ ಅವ್ರಿಗೆ ಮದ್ವೆ ಆಗಿದ್ದು ಆಯ್ತು, ನೀವು ಒಂದ್ ಮಗು ಮಾಡಿದ್ದು ಆಯ್ತು, ಬಿಟ್ಟು ಬಂದಿದ್ದು ಆಯ್ತು. ರೇ, ನಾನು ನಮ್ ಫ್ರೆಂಡ್ ಇಬ್ರು ಮದ್ವೆ ಆಗ್ತಿದ್ವಿ ಕಣ್ರಿ ಲಲ್ಲಿನ. ಇಬ್ರು ಬಾಳ್ ಕೊಡ್ತಾ ಇದೀವಿ. ನೀವೇ ಎಲ್ಲಾನು ದೇವಸ್ಥಾನ. ಹಲೋ 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 ರೇ ಸ್ವಾಮಿ, ನೀನ್ ಮಿಂಡ್ರು ಗುಡಿದ ಅವತಾರಗಳು ಆಡಕ್ ಹೋಗ್ಬೇಡ, ಅಲ್ಲಿ ಇಲ್ಲಿ ಮಾತಾಡ್ಬೇಕ ಫೋನಾಗೆ. ಹಲೋ ಹಲೋ ಹೇಳಿ. ಈಗ ಯಾವ್ದನ್ನ ದೇವಸ್ಥಾನದಾಗೆ ನೀನೇ ನಿಮ್ ಹೆಂಡತಿಯವ್ರನ್ನ ನಮ್ಗೆ ಮದುವೆ ಮಾಡ್ಕೊಡ್ಬೇಕು, ಲಲ್ಲಿ ಅವ್ರನ್ನ. ನಾವಿಬ್ರು ಸೇರಿ ಅನ್ಯೋನ್ಯವಾಗಿ ಸಂಸಾರ ಮಾಡ್ಕೊಂಡು ಇನ್ನ ಒಂದ್ 6 ಮಕ್ಳು ಮಾಡಿ ಛತ್ರದಲ್ಲಿ ಮದ್ವೆ ಆಗ್ತೀವಿ. ನೀವು ಕ್ಲೀನ್ ಆಗಿ ಬಂದ್ ಶಾಸ್ತ್ರ ಎಲ್ಲ ಮಾಡ್ಬೇಕು, ಅಡ್ಗೆ ಮಾಡಿಸ್ಬೇಕು, ಚಪ್ರ ಹಾಕ್ಸ್ಬೇಕು, ಆಮೇಲೆ ದಾರೆ ಮಾಡಿಸ್ಬೇಕು, ಆಮೇಲೆ ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊಬೇಕು. ಕಾಯಿ ನೀರು ನಡಿ ಚಪ್ರ ಬೋಲ್ಡು ಇವೆಲ್ಲ ನೀವೇ ನೋಡ್ಕೊಬೇಕು. ಇವ್ನಿಗೆ ಕೂಲಿ ಕೊಟ್ಟು ಮಾಡ್ತೀನಿ, ನಾನು ಚಾಟಕ್ ಮಾಡೋಣ ಯಾವನ ಮದುವೆ ಬರಲ್ಲ. ಅದೇನ್ ಮಾಡ್ಕೊಂತೀರ ಮಾಡ್ಕೊ, ಅದೇನ್ ಮಾಡ್ಕೊಂತೀರ ಮಾಡ್ಕೊ. ಅದ್ ನೀವೆಲ್ಲ ಬೆಂಕಿ ಅನ್ನೋದಕ್ಕೆ ನಾನು ಬಂದು ಎಲ್ಲ ಶಾಸ್ತ್ರ ಮಾಡ್ಕೊಡ್ಬೇಕ ನನಗೆ. ನಿಮ್ ಎಣ್ಣೆ ಹೆಂಡತಿ ಅಲ್ವನೆಯ? ಅದಕ್ಕೆ ಎಣ್ಣೆ ಹೆಂಡತಿ ಅವನನ್ನ ಬೇರೆ ಮದುವೆ ಮಾಡಿ ಕೈಕೊಳಕ್ ಮದುವೆ ಮಾಡ್ಕೊಡೋಣ. ನಿಮ್ಮ ಅದೇ ನನ್ಗೆ ನೀನು ಅವ್ರು ಬಾಳ ಹಾಳ್ ಮಾಡಿದ್ಯಲ್ಲ. ನನ್ ಚಾಟಗಳು ಬಾಳ ನೀವು ಕೈಕೊಳಕ್ ನಾನು ಇದು ಮಾಡ್ಕೊಡ್ಬೇಕೇನ್ರಿ, ಹಿಂಗೆ ಮದುವೆ ಮಾಡ್ಕೊಡ್. ಯಾರನ್ನ ಬೇರೆ ನನ್ಗೆ ಮಾಡ್ದಂಗೆ ಬೇರೆ ಯಾರ್ಗಾರ ಮಾಡ್ರಿ ಎಲ್ಲ ಸಾಂಬಂದು ಹಾಕ್ಬಿಡ್ತಾರ ನಿಮ್ಗೆ. ಏನ್ ಹಾಕ್ಬಿಡ್ತಾರೆ? ಮದುವೆ ಮಾಡ್ಕೊಟ್ಟು ಹೂಗಡ್ಡಿ ಕರ್ಪೂರ ಎಲ್ಲ ತಗೊಂಬಂದು ಆಸ್ತಿ ಹಾಕೊಟ್ಟು ಇದು ಎಂಟದು ಹುಟ್ಟಿದ ಮಗಿಗೂ ಅದನ್ನೆಲ್ಲ ಹೇಳ್ಕೊಟ್ರೆ ಮಾಡ್ತೈತಿ. ಹಂಗ ಹೇಳ್ತಾ ಇದೀವಿ. ನನ್ನ ಏನು ಇದನ್ ಮಾಡ್ಕೊಂಡಿದ್ದೆ, ಅವ್ರ ಹಿಡ್ದು 10 ರೂಪಾಯಿ ಐಕಂತಿಂದು ಇದು ಎಂತದು ಈ ತಲೆಡ್ಕೆ ಮಾಡ್ತಾರಲ್ಲ ಅದನ್ನ ಹೇಳು. ನನ್ನ ಒಂದೇ ಒಂದ್ ಮಾಡ್ರಿ ಇವತ್ತು ಅಂತ ಹೊತ್ತು ಮದುವೆ ಮಾಡ್ತೀನಿ ನಾನು. ಮನ್ಸಿ ಹಾಕೊಂಡ್ರಿ ಯಾರು ಇಬ್ರು ಮದುವೆ ಆಗ್ತಾರೆ ಅಂತ ಅವ್ರ ಕೈಯಾಗ ನಾನ್ ಸಪೋರ್ಟ್ ಮಾಡ್ಬೇಕಂತ. ಯಾರೋ ಇವ್ರು ನಾನ್ ತಲೆ ತಿಂದಿರ್ತೇನಂದ್ರೆ ಅವ್ರು ಯಾರು ಇಬ್ರು ಹೋಗ್ ಮಾಡಿದ್ರಂತೆ, ಅದಕ್ಕೆ ನಾನು ಮದುವೆ ಮಾಡಿ ಮುಂದಿದ್ದು ಮದುವೆ ಮಾಡ್ಕೋಬೇಕು. ಹಲೋ ನಂದು ಏನ ಮತ್ತೆ ಅದು ಕಾಣೋಗಿ ಆಸ್ತಿ ಹಾಕೊಟ್ಟು ಎಲ್ಲ ಪುಣ್ಯತ್ವ ಮಾಡ್ಕೊಡ್ಬೇಕಂತ. ನಮ್ಮ ಮೆಟ್ಟಾಗಿ ಅಲ್ವಾ ಸಾಮಾನ್ಯರು ಅಲ್ಲ, ಯಾರು ಅಲ್ಲ ಸ್ವಾಮಿ ಅವರು. ಮದುವೆ ಮುಂದಿಟ್ಕೊಂಡು ಇಬ್ಬರು ಮದುವೆ ಆಗ್ತಾನೆ ಅಂತ ಅವಳು ಯಾರನ್ನ ಲೆಕ್ಕ ಹಾಕಿ ಗೌಡ್ರಿ. ತರ್ಲಿಕ್ಕೆ ಹೊಟ್ಟೆ ಮೇಲೆ ಕುಡಿದು ಬಿಡ್ತಾವೆ. ಇನ್ನೇನು ಯಾರ ತಲೆ ತಿರ್ಕೊಂಡು ಹೋಗೋಣದು. ನಾವೆಲ್ಲ ನಮ್ಮ ಯಾರು ನೋಡು ಎಲ್ಲಿ ಬಂದು ಅನ್ನೋದೇ ಮರ್ತೋದು ನೋಡಿ. ಯಾರು ಮುಂಡಿಗೆ ಹೋಗ್ಬೇಕು ನನಗ. ಅವ್ರಿಗೆ ಮದುವೆ ಮಾಡ್ಕೊಡ್ಬೇಕು ನಾನೇ ಮುಂದಿಟ್ಕೊಂಡು. ಹಲೋ ಹಲೋ ಲೈ
ಈಗ ನಿನ್ಗೆ ಪೆಟ್ರೋಲಿಗೆ ಕಾಸು ಇಲ್ದಿದ್ರು ಹೇಳು, ಕೊಡ್ತೀನಿ. ಬಂದು ಮುಂದೆ ನಿಂತು ಸೈನ್ ಹಾಕ್ಬಿಟ್ಟು ಎಲ್ಲ ಇದ್ ಮಾಡಿ ಆರ ತಗೊಂಬಂದು ನಮಗ್ ಮಾಡಿ. ಇವತ್ತು ಫಸ್ಟ್ ನೈಟ್, ಇವತ್ತು ರಾತ್ರಿನೇ ನಮ್ದು. ನೋಡ್ರಿ ನೋಡ್ಕೊಳ್ರಿ ಯಾರ ಅಪ್ಪ ಅಮ್ಮ ಹುಟ್ಟಿದಾಳ ಮಾತ್ರ ಎಲ್ಲ ಮದುವೆ ಮಾಡಿ ಪೆಟ್ರೋಲ್ ಕಾಸು ಹಾಕಿಸ್ತಾನೆ ಅಂತ ಅವ್ನು ಶಾರ್ಟ್ ನಾಯ್ಕ ಹಾಕಿಸ್ತಾನೆ ಅಂತ ನಾ ಗಾಡಿ ತಂದು ಮಾಡ್ಕೊಂಡಿದ್ವಿ. ಅದೆಲ್ಲ ಹೇಳ್ತಾರ ನೀನೇ ಮಾಡ್ಕೊಂಬು ಏನ ಏನೇನ್ ಮಾಡ್ಕೊಬೇಕಾದ ನಮ್ಗೆ ಯಾಕೆ ಮಾಡ್ತೀಯ? ನೀನ್ ಮುಂಚೆ ಮಾಡಿದ್ಯಲ್ಲಪ್ಪ, ಕುಡ್ದೆ ಮಾಡಿ ಎಲ್ಲ ಮಿಕ್ಕಿದ್ಯಲ್ಲ ಒಂದ್ ಮಗನ. ಸಂಬಂಧಿಕರಲ್ಲ ಆಡವಲ್ಲ ಸೊನ್ನೆ ಅಲೋ ಸುಳ್ಳಕ್ಕೆ ತಲೆ ಕೆಡ್ಸಿದ್ದಾರೆ ನೋಡು. ಮಂಡಿಗೋಣ ಅಂತ ಬಂದೆ ಮರ್ತೇ ಹೋತು. ಅಲೋ ಎತ್ತೋದು ಇವ್ರು ಕರೆನ್ಸಿ ಹಾಕುವಂತ ಕೊಟ್ಟಿದ್ದೆ ದುಡ್ಡು ಅದೇನೆ ನಮ್ಗೊಂದು ನೋಡಿ ಇನ್ನ ಹಾಕಿಲ್ಲ. ಹಲೋ ಈ ದುಡ್ಡು ಕೊಟ್ಟೋಗಿದ್ದೀನಿ. ಹಲೋ ಹೆಂಗನೆ ಮಾಡ್ತಾವ್ರಿ? ಹಲೋ ಎಲ್ಲಿ ಬಂದಿರೋದು? ಹಲೋ ಹಲೋ ಯಾಕಂತ ಫೋನ್ ಕಟ್ ಮಾಡಿದೆ? ಸ್ವಿಚ್ ಆಫ್ ಆಗ್ತಾ ಐತೆ. ಆಗ್ಲಿ ಬಿಡೋ, ನಾನ್ ಮಾಡತಕ್ಕ ನಾನ್ ಮಾತಾಡ್ತಿರ್ಬೇಕ ಸ್ವಿಚ್ ಆಫ್ ಆಗಲ್ಲ ಕಣೋ. ಆಯ್ತೇನೋ? ಅಮ್ಮಂಗೆ ನಿನ್ನ ಹೆಂಡತಿಗೆ ಹೇಳೋ, ನಾ ಏನಾದ್ರು ಮನೆ ಮದ್ದು ಮಾಡ್ಕೊಡು ಅಂತ ಔಷಧಿ, ಆಯುರ್ವೇದಿಕ್ ಔಷಧಿ ತಲೆನೋವಿಗೆ. ಅದೇ ನಮ್ಮ ಹೇಳಿದ್ರು ನಮ್ಮ ನನ್ನ ಫ್ರೆಂಡ್ ಹೇಳಿದ್ರು ನಿಂಗೆ ಅಂತ ಮಾಡ್ಕೊಡ್ಲಿಲ್ಲ. ನೀನು ಕರೆಕ್ಟಾಗಿ ಎಲ್ಲಡಿಕೆ ಉಗ್ದ್ಬಿಟ್ಟು ಮಾತಾಡೋ. ಹೇಳಿ. ಆಯುರ್ವೇದಿಕ್ ಔಷಧಿ ಏನಾರ ಮಾಡ್ಕೊಂಡು ಕುಡಿಯೋ ಮನೇಲಿ. ಅಮ್ಮಂಗೆ ಹೇಳೋ, ನೀನ್ ಹೆಂಡತಿಗೆ, ತಾಯಿಗೆ. ಹೇಳಿ ತಾಯಿಗೆ ಕೊಡಪ್ಪ. ತಾಯಿ, ಅಮ್ಮ, ತಾಯಿ ಜಗನ್ಮಾತೆ ಅಮ್ಮ. ತಲೆನೋವು ಬಂದಿದ್ದ ಔಷಧಿ ಅಂತ ಇವತ್ತು ಬೆಂಗಳೂರಿಗೆ ಹೋಗಿ ಕ್ಲಬ್ ಅಲ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡು ಹುಡುಗಿಯ ಸವಾಸ ಎಲ್ಲ ಮಾಡಿ ಬಂದಿದ್ದಾನೆ ತಾಯಿ. ಹೋಗೋದು ಹೇಳ್ತಾವ್ರ ಅದೇ ಹೋಗಿ ಬೆಂಗಳೂರಲ್ಲಿ ಡ್ಯಾನ್ಸ್ ಎಲ್ಲ ಆಡ್ ಬಂದಿದ್ದಾರೆ ತಾಯಿ ಕ್ಲಬ್ ಅಲ್ಲಿ ಹುಡುಗಿಯರ ಜೊತೆ ಎಲ್ಲ. ಹೇಳ್ತಾವ್ರ ನರಸಿಂಹರಾಜು ಏನಂತ ನಿನ್ಗೆ ಅಂತ ನರಸಿಂಹರಾಜು ಎಲ್ಲಿಗೋ ಸಾಯನೀಗ ನಮ್ಮನೆಗ್ ಬನ್ನಿ ಅಂದ್ರೆ ನಿಮ್ಮ ಈಗ ಎಲ್ಲಿಗೆ ಹೋಗೋಣಪ್ಪ ನಾವು? ಅರ್ಧ ಇಷ್ಟೊತ್ನಾಗ ಒಂದ್ ಕಾಯಿನ ಏನ್ ಮಾಡ್ತಿದ್ದೀರ? ಅಯ್ಯ ನಿಮ್ಮ ನಿಮ್ ಕಾಯಿನ ಆಚೆ ಕಡೆ ಮನೆ ಕಣಂಗ್ ಮಾಡ್ದಲ್ಲ ಸಿನಲ್ಲಿ. ಯಾಕೆಂದ್ರೆ ಏನಾಯ್ತು? ನಾನು ಊಟ ಮಾಡಿಲ್ಲ ಅಂದ್ರೆ ಇಲ್ಲಿ ನೀವು ಈಚೆ ಕಡೆಗೆ ಮನೆ ಕಣಂಗ್ ಮಾಡ್ದಲ್ಲ ನೀನ್ ಕಾಯಿನ. ನೀವು ನಮ್ ಮನೆಗ್ ಬಂದಿಲ್ಲ ಅಂತ ನನ್ಗೆ ಹೊಟ್ಟೆ ಎಲ್ಲ ನೋವು ಬಂದು ನಾನು ಊಟನೇ ಮಾಡಿಲ್ಲ ಗೊತ್ತಾ? ಪಳ್ಳ ಬಿಟ್ಟು ಕಾಯಿನ ಹಾಕಿ ಈಚೆ ಕಡೆಗೆ ಹಾಕಿಸ್ತಲ್ಲ ಸಿನಲ್ಲಿ. ಯಾವ ಊರು ನಿಮ್ಮ ಏನಾಯ್ತು? ನಿಮ್ಮ ಅಮ್ಮನ ಈಟ ಕಡೆಗೆ ಹಾಕಿ ಇದು ಒಪ್ಪರಾಗ ಮನೆ ಕಂಡಿದ್ದೀನಿ. ಇಲ್ಲಿ ಸೊಳ್ಳೆ ಕಡಿಸ್ಕೊಂಡು ಕಾಯಿನ ಸುಮ್ನೆ ನಾನ್ ನಮ್ಮ ಹುಡ್ಗ ಅಂತ ಮಾಡ್ಬೇಕಲ್ಲ ಚಿನ್ನಾಲಿ. ನಿಮ್ಮ ಹಲೋ ಹಲೋ ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳ? ನಾನ್ರಿ ಲಲ್ಲಿ. ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗಳೂರ್ ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲ್ಸ. ಅವ್ರು ಕರ್ಕೊಂಬಂದ್ ನಿಮ್ಮ ಹಲೋ ನಮ್ಮ ಮನೆ ಇವಾಗ ನಮ್ಮ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀವಿ. ನಿಮ್ಮ ಸುಳ್ಳಾಗಿ ಮುಂದೆ ನೋಡು ಅಂದ್ರೆ ಕರ್ಕೊಂಡ್ ಕೇಳ್ಬಿಡ್ತೀನಿ. ನೋಡು ಅಂದ್ರೆ ನೋಡು, ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ.